ನಮಸ್ಕಾರ, ಜೀ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎಲಿ 5 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಒನ್ಸ್ ಅಗೇನ್ ಹಾರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಬೆಳವಣಿಗೆ. ಯಾವ ಅಮೆರಿಕ ಹಾರ್ಮುಜ್ ಜಲಸಂಧಿ ನನ್ನ ತೆಕ್ಕೆಯಲ್ಲಿದೆ, ನನ್ನ ಮುಷ್ಟಿಯಲ್ಲಿದೆ ಅಂತ ಹೇಳ್ತಾ ಇತ್ತು, ಆ ಅಮೆರಿಕ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಅದೇ ಹಾರ್ಮುಜ್ ಜಲಸಂಧಿಯ ಮುಖಾಂತರ ತೈಲವನ್ನು ಸಾಗಾಟ ಮಾಡ್ತಾ ಇದೆ. ಅದು ಕೂಡ ಹಿಂಬದಿ ಬಾಗಿಲಿನ ಮುಖಾಂತರ. ಯಾವ ಇರಾನ್ನ ಬೇರೆ ಬೇರೆ ನಾಯಕರುಗಳು ಒಂದು ಹೇಳಿಕೆಗಳನ್ನು ಕೊಟ್ಟರು. ಅಮೇರಿಕಾ ನನ್ನ ಮೇಲೆ ಯುದ್ಧ ಮಾಡ್ತು, ಇಸ್ರೇಲ್ ನನ್ನ ಮೇಲೆ ಯುದ್ಧ ಮಾಡ್ತು, ನಾವು ಆರ್ಥಿಕವಾಗಿ ಕುಸಿತ ಆಗಿಬಿಟ್ಟಿದ್ದೀವಿ ಅಂತ ಒಂದು ವಿಶ್ಲೇಷಣೆ ಆಯಿತು. ಇರಾನ್ನಲ್ಲಿ ಹಸಿವು ಕಾಡ್ತಾ ಇದೆ, ಇರಾನ್ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಆಗ್ತಾ ಇದೆ, ಔಷಧಗಳ ಕೊರತೆ ಆಗ್ತಾ ಇದೆ, ನಮಗೆ ತೈಲವನ್ನೇ ರಫ್ತು ಮಾಡೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿಯನ್ನು ಅಮೇರಿಕಾ ಮತ್ತು ಇಸ್ರೇಲ್ನವರೆಲ್ಲರೂ ಕೂಡ ಸೃಷ್ಟಿ ಮಾಡಿದ್ದಾರೆ ಎನ್ನುವಂಥ ಚರ್ಚೆಗಳು ನಡೀತಾ ಇದ್ದಂಥ ಈ ಸಮಯದಲ್ಲಿ ಇರಾನ್ನವರು ಹೇಳಿದರು, ನಾವು 7 ದೇಶಗಳ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದ್ದೀವಿ, ನಮ್ಗೆ ಯಾವುದೇ ಸಮಸ್ಯೆ ಆಗಿಲ್ಲ, ಎಲ್ಲ ಅನುಕೂಲಗಳು ಕೂಡ ಇರಾನ್ಗೆ ಸಿಕ್ಕಿದೆ ಅಂತ ಅವ್ರ ಹೇಳಿಕೆಗಳು ಕೊಡೋ ಪ್ರಯತ್ನ ಆಯಿತು. ಇದು ಒಂದು. ಎರಡನೇದು, ಯಾವ ಅಮೆರಿಕ ಹಾರ್ಮುಜ್ ಜಲಸಂಧಿಯಲ್ಲಿ ತನ್ನ ನೌಕಾ ದಿಗ್ಬಂಧನವನ್ನು ಹೇರಿದಾಗಲೂ ಕೂಡ ಬೇರೆ ಬೇರೆ ಮಾರ್ಗಗಳ ಮುಖಾಂತರ ಆರ್ಥಿಕವಾಗಿ ಉಸಿರಾಡಬೇಕು ಅನ್ನುವ ಕಾರಣಕ್ಕಾಗಿ ಇದೇ ಇರಾನ್ ತನ್ನ ಮಿತ್ರ ದೇಶವಾದಂತಹ ಚೀನಾಗೆ ಅಮೆರಿಕಾಗೆ ಗೊತ್ತಾಗದಂತೆ ತೈಲವನ್ನು ರಫ್ತು ಮಾಡಿ ಆದಾಯವನ್ನು ಗಳಿಸಿದ್ದನ್ನು ಕೂಡ ನೋಡಿದ್ವಿ. ಇದೀಗ ಒನ್ಸ್ ಅಗೇನ್ ಅಮೆರಿಕ ಆ ತಂತ್ರವನ್ನು ಬಳಕೆ ಮಾಡ್ತಾ ಇದೆ. ಯಾವುದ್ರ ಮುಖಾಂತರ ಅಂತ ಹೇಳಿದ್ರೆ ಒಮಾನ್ನ ಮುಖಾಂತರ, ಅದು ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ. ಡೊನಾಲ್ಡ್ ಟ್ರಂಪ್ ಅವರ ಉದ್ದೇಶ ಏನಾಗಿತ್ತು? ಯಾವುದೇ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗಬಾರ್ದು, ಅವುಗಳ ಮೇಲೆ ನಾವು ನಿಯಂತ್ರಣವನ್ನು ಹೇರಬೇಕು ಅನ್ನುವ ಕಾರಣಕ್ಕಾಗಿ ಎಲ್ಲ ಪ್ರಯತ್ನಗಳಾಯಿತು. ಆದರೆ ಇರಾನ್ ಸುಮ್ಮನೆ ಇರುತ್ತಾ? ಅಮೆರಿಕ ಏನಾದರೂ ಈ ರೀತಿಯಾಗಿ ಹಾರ್ಮುಜ್ನ ಮುಖಾಂತರ ತೈಲವನ್ನು ತೆಗೆದುಕೊಂಡು ಹೋದರೆ ಸಹಜವಾಗಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲದರ ಹೊರತಾಗಿಯೂ ಕೂಡ ಹಿಂಬದಿ ಬಾಗಿಲಿನ ಮುಖಾಂತರ ಇಂಥದ್ದೊಂದು ತೈಲ ರಫ್ತು ಆಗ್ತಾ ಇದೆ, ತೈಲ ಮಾರಾಟವನ್ನು ಅಮೆರಿಕ ಮಾಡ್ತಾ ಇದೆ. ಇದು ಒಂದು. ಎರಡನೇದೇನು ಅಂತ ಹೇಳಿದರೆ, ಇರಾನ್ ಇದೀಗ ಅಮೆರಿಕಕ್ಕೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದೆ. ಅದು ಕೂಡ ವಿಶೇಷವಾಗಿ ಮಧ್ಯಪ್ರಾಚ್ಯಗಳಿಗೆ ಇರಾನ್ ಒಂದು ಎಚ್ಚರಿಕೆ ಕೊಟ್ಟಿದೆ. ಹಾಗಾದರೆ ಇರಾನ್ ಕೊಟ್ಟಿರುವಂಥ ಎಚ್ಚರಿಕೆ ಏನು? ಅಮೆರಿಕದ ಪ್ರತ್ಯುತ್ತರ ಏನು? ಮತ್ತೊಮ್ಮೆ ಆರ್ಥಿಕ ದಿಗ್ಬಂಧನಗಳ ಬಗ್ಗೆ ಅಮೆರಿಕ ಮಾತನಾಡ್ತಾ ಇದೆ. ಏನದು ಆರ್ಥಿಕ ದಿಗ್ಬಂಧನ? ಯಾವ ಕಾರಣಕ್ಕಾಗಿ ಮಧ್ಯಪ್ರಾಚ್ಯದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಯಿತು? ಎಕಾನಮಿಕ್ ಡಿ ಡೇ ಅಂತ ಕರೀತಾ ಇದ್ದಾರೆ. ಏನಿದು ಎಕಾನಮಿಕ್ ಡಿ ಡೇ? 2ನೇ ಮಹಾಯುದ್ಧದ ನಂತರ ಈ ಒಂದು ಪದ ಬಳಕೆ ಆಗ್ತಾ ಇದೆ ಇರಾನ್ನ ವಿರುದ್ಧ. ಏನು ಎತ್ತ? ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ. ಇರಾನ್ಗೆ ಚೆಕ್ಮೇಟ್ ಇಟ್ಟ ಅಮೆರಿಕ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆದಂತಹ ಸಮಯದಲ್ಲಿ ಅಲ್ಲಿನ ಈ ಪಾಶ್ಚಿಮಾತ್ಯ ದೇಶಗಳು, ಅಂದರೆ ಯುರೋಪಿಯನ್ ಯೂನಿಯನ್ ಅಂತ ನಾವೇನು ಕರಿತೀವಿ, ಅವರೆಲ್ಲರೂ ಕೂಡ ರಷ್ಯಾದ ಮೇಲೆ ದಿಗ್ಬಂಧನ ಹೇರಿದರು. ತೈಲ ಮಾರಾಟ $60 ಸೀಮಿತ ಆಗಬೇಕು, ತೈಲವನ್ನು ಯಾರೂ ಖರೀದಿ ಮಾಡಬಾರ್ದು, ಇತ್ಯಾದಿ ಇತ್ಯಾದಿ ಇಟ್ಟರು. ಒಂದು ಹೆಜ್ಜೆ ಮುಂದುವರೆದು ಅಮೆರಿಕ ಹೇಳ್ತು ಭಾರತಕ್ಕೆ, ನೀವು ರಷ್ಯಾದಿಂದ ತೈಲ ಖರೀದಿ ಮಾಡಿದರೆ ನೀವು 25% ದಂಡನಾತ್ಮಕವಾದಂಥ ಸುಂಕವನ್ನು ಹಾಕ್ತೀವಿ ಅಂತ. ಅದರ ವಿರುದ್ಧವಾಗಿಯೂ ಕೂಡ ಭಾರತ ತೈಲವನ್ನು ಖರೀದಿ ಮಾಡಿದ್ದನ್ನು ನೋಡಿದ್ವಿ. ಇದೀಗ ಆ ತಂತ್ರವನ್ನು ಅಮೆರಿಕ ಇರಾನ್ ಜೊತೆಗೆ ಯಾರ್ಯಾರು ವ್ಯಾಪಾರ ವಹಿವಾಟು ಮಾಡ್ತಾರೆ, ತೈಲ ಖರೀದಿ ಮಾಡ್ತಾರೆ, ಅವರ ಜೊತೆಗೆ ಯಾರು ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೋ ಅವರ ವಿರುದ್ಧವೂ ಕೂಡ ಇಂಥದ್ದೊಂದು ಸುಂಕವನ್ನು ವಿಧಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇದರರ್ಥ ಭಾರತಕ್ಕೆ ಚಹಾ ಸೇರಿದಂತೆ ಚಬಾಹಾರ ಎನ್ನುವಂಥ ಒಂದು ಯೋಜನೆಯನ್ನು ನಾವೇನು ಮಾಡ್ಕೊಂಡಿದ್ದೀವಿ, ಅದಕ್ಕೇನಾದರೂ ಏಟು ಬೀಳುತ್ತಾ? ನಾವು ಯಾಕಂದರೆ 2019 ಮೇಗಿಂತ ಮೊದಲು ಅತಿ ಹೆಚ್ಚು ತೈಲವನ್ನು ಇರಾನ್ನಿಂದ ರಫ್ತು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಆರ್ಥಿಕ ದಿಗ್ಬಂಧನ ಕಾರಣಗಳಿಗಾಗಿ ಅದನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ. ಒನ್ಸ್ ಅಗೇನ್ ಅಂಥದ್ದೇ ಆರ್ಥಿಕ ದಿಗ್ಬಂಧನಗಳು ಇರಾನ್ ಮೇಲೆ ಬರ್ತಾ ಇದೆ. ಏನಾಗುತ್ತೆ, ಏನು ಎತ್ತ? ಈ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹಾರ್ಮುಜ್ನಲ್ಲಿ ಟ್ರಂಪ್ ಸೀಕ್ರೆಟ್ ಕಾರಿಡಾರ್. ಏನದು ಸೀಕ್ರೆಟ್ ಕಾರಿಡಾರ್? ಹಿಂಬಾಗಿಲು ಓಪನ್ ಮಾಡಿದೆ ಅಮೆರಿಕದ ಸೇನೆ. ನಾವಾಗಲೇ ಹೇಳಿದೆ, ಹಾರ್ಮುಜ್ ಜಲಸಂಧಿಯಲ್ಲಿ ಈ ಹಿಂಬಾಗಿಲಿನ ಮುಖಾಂತರ ತೈಲವನ್ನು ರಫ್ತು ಮಾಡೋದು, ತೈಲವನ್ನು ತೆಗೆದುಕೊಂಡು ಹೋಗೋದು. ಇರಾನ್ ಮತ್ತು ಒಮಾನ್ ವಾದದ ನಡುವೆ ಕಳ್ಳ ಹಾದಿಯನ್ನು ಅಮೆರಿಕ ಹಿಡಿದಿದೆ. ಪ್ರತಿ ರಾತ್ರಿ 15-20 ಟ್ಯಾಂಕರ್ಗಳ ಮುಖಾಂತರ ತೈಲ ಸಾಗಾಟ ಸಕ್ಸಸ್ ಆಗ್ತಾ ಇದೆ. ಯುದ್ಧದ ನಡುವೆಯೂ ಕೂಡ 10 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಅಮೆರಿಕಾದವರು ರಫ್ತು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ನೋಡಿ, ಸ್ಟೆಲ್ತ್ ಆಪರೇಷನ್, ಒಂದು ರಹಸ್ಯ ಕಾರ್ಯಾಚರಣೆಯನ್ನು ಅಮೆರಿಕ ಮಾಡ್ತಾ ಇದೆ. US ಅಧಿಕಾರಿಗಳೆಲ್ಲ ಹೇಳಿದ್ರು ಇದಕ್ಕೆ. ಇರಾನ್ ಕಣ್ಣನ್ನು ತಪ್ಪಿಸೋದಕ್ಕೆ ಅಮೆರಿಕ ಸೈನ್ಯದವರು ಒಮಾನ್ ದೇಶದ ದಕ್ಷಿಣ ಕರಾವಳಿ ತೀರದ ಒಂದು ಸಮುದ್ರ ಮಾರ್ಗವನ್ನು ಬಳಕೆ ಮಾಡಿಕೊಂಡು ಹಡಗುಗಳ ಸಂಚಾರಕ್ಕೆ ಇದನ್ನೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ.
ಪ್ರತಿ ದಿನ 10 ಮಿಲಿಯನ್ ಅಂದರೆ 1 ಕೋಟಿ ಬ್ಯಾರಲ್ ಕಚ್ಚಾ ತೈಲವನ್ನು ಜಾಗತಿಕ ಮಾರುಕಟ್ಟೆಗೆ ಯಶಸ್ವಿಯಾಗಿ ನಾವು ಕಳಿಸ್ತಾ ಇದ್ದೀವಿ ಅಂತ ಇದೀಗ ಅಮೆರಿಕಾದವರು ಹೇಳ್ಕೊಂಡಿದ್ದಾರೆ. ಇದರ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಇದು ಯುದ್ಧದ ಮುಂಚಿನ ತೈಲ ಸಾಗಣೆಯ ಅರ್ಧದಷ್ಟು ಪ್ರಮಾಣ ಆಗಿದೆ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾದಂಥ ಸಂಗತಿ. ಪ್ರತಿದಿನ ರಾತ್ರಿ 15ರಿಂದ 20 ಬೃಹತ್ ತೈಲ ಟ್ಯಾಂಕರ್ಗಳೆಲ್ಲ ಇಲ್ಲಿಂದ ಹೋಗ್ತಾ ಇದೆ ಅನ್ನೋದು ಕೂಡ ಎಲ್ಲ ಆಯಿತು. ಹೆಂಗಾಗ್ತಾ ಇದೆ ಕಾರ್ಯಾಚರಣೆ, ಇದನ್ನು ಯಾರು ನಿರ್ವಹಣೆ ಮಾಡ್ತಿದ್ದಾರೆ? ಅಮೆರಿಕಾದ 82ನೇ ವೈಮಾನಿಕ ವಿಭಾಗ ಅನ್ನುವಂಥದ್ದು ಒಂದು ವಿಭಾಗ ಇದೆ, ಒಂದು ಡಿವಿಷನ್ ಇದೆ. ಆ ಡಿವಿಷನ್ ಅವರು ಈ ಕಾರ್ಯಾಚರಣೆಯ ನೇತೃತ್ವವನ್ನು ತೆಗೆದುಕೊಂಡು ಇರಾನ್ನ ಕ್ಷಿಪಣಿ ಡ್ರೋನ್ ದಾಳಿಗಳನ್ನು ಪತ್ತೆ ಹಚ್ಚುವುದಕ್ಕೆ US ವಾಯುಪಡೆ ಯುದ್ಧ ವಿಮಾನಗಳನ್ನು ನಿರಂತರವಾಗಿ ಆಕಾಶದಲ್ಲಿ ಗಸ್ತು ತಿರುಗುವಂತೆ ಮಾಡಿ ಇಲ್ಲಿ ರಾತ್ರೋರಾತ್ರಿಯಾಗಿ ತೈಲವನ್ನು ತೆಗೆದುಕೊಂಡು ಹೋಗಬೇಕಾದಂಥ ಒಂದು ಅನಿವಾರ್ಯತೆಯಲ್ಲಿ ಅವರೆಲ್ಲ ಇದ್ದಾರೆ. ಇದು ಒಂದು. ಎರಡನೇದ್ದು US ಸೆಂಟ್ರಲ್ ಕಮಾಂಡ್ ಇತ್ತೀಚೆಗೆ ಒಂದು ಭೀಕರ ದಾಳಿಯಲ್ಲಿ ಇರಾನ್ನ ಕರಾವಳಿ ರಡಾರ್ ಪ್ರದೇಶ ಮತ್ತು ಈ ಕಣ್ಗಾಲು ವ್ಯವಸ್ಥೆಯನ್ನೆಲ್ಲ ಧ್ವಂಸಗೊಳಿಸಿತ್ತು. ಯಾವ ಕಾರಣಕ್ಕಾಗಿ? ಇದನ್ನು ಮಾಡಬೇಕು ಅನ್ನುವ ಕಾರಣಗಳಿಗಾಗಿ ಇದನ್ನೆಲ್ಲವನ್ನು ಕೂಡ ಮಾಡಿದ್ರು ಅಂತೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಒಂದು ಪುನರಪ್ಪಿ ಒಂದು ಹೇಳಿಕೆ ಕೊಡ್ತಾ ಇದ್ರು. ಇದು ಹಾರ್ಮುಜ್ ಜಲಸಂಧಿ ಅನ್ನೋದು ಅಮೆರಿಕಾಕ್ಕೆ ಸೇರಿದ್ದು ಅಂತ, ಅದರ ಭಾಗವಾಗಿ ಇಂಥದ್ದೊಂದು ಕಾರ್ಯಾಚರಣೆ ಆಗ್ತಾ ಇದೆ ಅಂತ. ಒಂದ್ಸಗೆ ನಾವು ಇತಿಹಾಸಕ್ಕೆ ಹೋಗೋಣ. 1980ರ ಟ್ಯಾಂಕರ್ ಯುದ್ಧ, ಇರಾನ್, ಇರಾಕ್, ಅಮೆರಿಕ ಎಲ್ಲ ಬೆಳವಣಿಗೆಗಳಾಗಿತ್ತು. ಆ ಸಮಯದಲ್ಲಿ ಒಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಇರಾನ್ ಇರಾಕ್ ಯುದ್ಧದಲ್ಲಿ ಇರಾನ್ ತನ್ನ ಶತ್ರು ದೇಶಗಳಿಗೆ ಆರ್ಥಿಕ ನಷ್ಟ ಉಂಟು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ತೈಲವನ್ನು ಉತ್ಪಾದನೆ ಮಾಡದೆ ಅಥವಾ ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗ್ತಾ ಇದ್ದಂಥ ಸೌದಿ ಅರೇಬಿಯಾ ವಿರುದ್ಧ ಅಥವಾ ಅವರದ್ದೇನು ಹಡಗಿತ್ತು ಅದರ ಮೇಲೆ ಇರಾನ್ ಅವರು ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಕುವೈತ್ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತು. ಎಲ್ಲವೂ ಆದ ನಂತರ ಹಡಗುಗಳನ್ನು ಧ್ವಂಸ ಮಾಡೋದಕ್ಕೆ ಇರಾನ್ನವರು ಯಾವಾಗ ಹೋಗಿದ್ರು? 80ರ ದಶಕದಲ್ಲಿ ಹೋಯಿತು. ಇದು ಇವತ್ತಿಗೆ ಹೆಂಗೆ ಕನೆಕ್ಟಿವಿಟಿ ಆಗುತ್ತೆ ಅಂತ ಹೇಳಿದ್ರೆ, ಅವತ್ತು ಇದರ ವಿರುದ್ಧ ಅಮೆರಿಕ ಓಪನ್ ಆಪರೇಷನ್ ತೆಗೆದುಕೊಳ್ಳುತ್ತೆ. 1987ರಲ್ಲಿ ಆಪರೇಷನ್ ಅರ್ನೆಸ್ಟ್ ವಿಲ್ ಅಂತ ಒಂದು ಕಾರ್ಯಾಚರಣೆಯನ್ನು ತೆಗೆದುಕೊಂಡು ಕುವೈತ್ನ ಹಡಗುಗಳಿಗೆ ಅಮೆರಿಕ ಏನು ಮಾಡಿತ್ತು? ತನ್ನದೇ ಧ್ವಜವನ್ನು ಕೊಟ್ಟು ಇದು ಅಮೆರಿಕದ ಧ್ವಜ ಅಂತ ಯಾರಿಗೆ ಗೊತ್ತಾಗಬೇಕು? IRGC ಅವರಿಗೆ ಗೊತ್ತಾಗಬೇಕು. ಉದಾಹರಣೆಯಲ್ಲಿ ಕುವೈತ್ನ ದೇಶದ ಧ್ವಜವನ್ನು ಹೊಂದಿದ್ರೆ ಕುವೈತ್ ದೇಶದ ಹಡಗಿನ ಮೇಲೆ ದಾಳಿಯಾಗುವಂಥ ಅನಿವಾರ್ಯತೆ ಇರ್ತಿತ್ತು. ಆ ದಾಳಿಯನ್ನು ತಪ್ಪಿಸಬೇಕು ಅನ್ನುವ ಕಾರಣಕ್ಕಾಗಿ ಅಮೆರಿಕ 87ರಲ್ಲಿ ಏನು ಮಾಡ್ತು ಅಂತ ಹೇಳಿದ್ರೆ, ಈ ಪರ್ಯಾಯ ಮಾರ್ಗವನ್ನು ತೆಗೆದುಕೊಂಡು ತನ್ನ ದೇಶದ ಧ್ವಜವನ್ನು ಕುವೈತ್ನ ಹಡಗಿಗೆ ಕಟ್ಟುವ ಮುಖಾಂತರ ದಾಳಿಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಒನ್ಸ್ ಅಗೇನ್ ಕಮ್ ಟು ದಿ ಪಾಯಿಂಟ್. ಇವತ್ತು ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದರ ಕಾರಣಕ್ಕಾಗಿ ಆರ್ಥಿಕವಾಗಿ ಜಾಗತಿಕವಾಗಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ತೈಲ ಕೊರತೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಸ್ವತಃ ಅಮೆರಿಕಾದಲ್ಲೇ ಇವತ್ತು ತೈಲದ ದರ ಗಗನಮುಖಿಯಾಗಿ ಏರಿಕೆ ಆಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಧ್ಯಂತರ ಚುನಾವಣೆ ಎದುರಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಅತಿ ಹೆಚ್ಚು ತೈಲವನ್ನು ಅಮೆರಿಕದ ಮಾರುಕಟ್ಟೆಗೆ ಬಿಡಬೇಕಾದಂಥ ಅನಿವಾರ್ಯತೆ ಡೊನಾಲ್ಡ್ ಟ್ರಂಪ್ ಅವರಿಗಿದೆ. ಹೆಚ್ಚು ಕಡಿಮೆ ನಾಳೆ ಅಕ್ಟೋಬರ್ಗೆ ನಡೆಯುವಂಥ ಮಧ್ಯಂತರ ಚುನಾವಣೆಯ ಸಮಯದಲ್ಲಿ ಅಮೆರಿಕದ ತೈಲ ಬೆಲೆಗಳು ಮತ್ತಷ್ಟು ಗಗನಕ್ಕೇರಿದರೆ ಅದು ಟ್ರಂಪ್ ಅವರಿಗೆ ಹಿಂದೇಟನ್ನು ತಂದು ಬಿಡಬಹುದಾದಂಥ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. ಈ ಕಾರಣಕ್ಕಾಗಿ ಒಂದು ಹಿಂಬದಿಯ ಮಾರ್ಗದ ಮುಖಾಂತರ ಈ ತೈಲವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅಂದರೆ ಅವತ್ತು ದಾಳಿಯಿಂದ ಹಿಂದೆ ಸರಿಯುವುದಕ್ಕೆ ತಮ್ಮ ಧ್ವಜವನ್ನು ಬಳಕೆ ಮಾಡಿಕೊಂಡಿತ್ತು. ಇವತ್ತು ಜಾಗತಿಕವಾಗಿ ತೈಲ ಬಿಕ್ಕಟ್ಟನ್ನು ಎದುರಿಸುವುದಕ್ಕೆ ಈ ರೀತಿಯಾದಂಥ ಹಿಂಬದಿ ಮಾರ್ಗವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ವಿಶ್ಲೇಷಣೆ ಇದೆ. ನೋಡೋಣ ಎಷ್ಟು ದಿನ ಅದನ್ನು ತೈಲವನ್ನು ಸಾಗಾಟ ಮಾಡ್ತಾರೆ ಅಂತ. ಎರಡನೇದ್ದು, ಇರಾನ್ನ ಕಣ್ಣು ಕಿತ್ತ ಅಮೆರಿಕ ಸೇನೆ. ಇರಾನ್ನ ಕಣ್ಣು ಕಿತ್ತರು. ಇರಾನ್ನ ರಡಾರ್ ಮತ್ತು ಕಡಲು ಕಣ್ಗಾವಲು ವ್ಯವಸ್ಥೆಯನ್ನು ಧ್ವಂಸಗೊಳಿಸಿದೆ US ಸೆಂಟ್ರಲ್ ಕಮಾಂಡ್. ದಕ್ಷಿಣ ಚಾನಲ್ನಲ್ಲಿ ಹಡಗುಗಳನ್ನು ಪತ್ತೆ ಹಚ್ಚುವುದಕ್ಕೆ ಇರಾನ್ಗೆ ಯಾವುದೇ ಸಾಧ್ಯ ಇಲ್ಲ. ತೈಲ ಟ್ಯಾಂಕರ್ಗಳಿಗೆ ರಕ್ಷಣೆ ನೀಡ್ತಾ ಇರುವಂಥ ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನಗಳಿವು ಕಳೆದ 2 ವಾರಗಳಲ್ಲಿ 8 ಡ್ರೋನ್ 2 ಕ್ರೂಸ್ ಕ್ಷಿಪಣಿಗಳನ್ನು ಹೊಡೆದುರುಳಿಸುವ ಪ್ರಯತ್ನ ಯಾರಿಂದ ಆಗಿದೆ ಅಂತ ಹೇಳಿದ್ರೆ ಅಮೆರಿಕದಿಂದ ಆಯಿತು. ಎಲ್ಲೆಲ್ಲಿ? ಹಾರ್ಮುಜ್ ಜಲಸಂಧಿ ಆಯಾಕಟ್ಟಿನ ಜಾಗದಲ್ಲಿರುವಂಥ ಗೋರುಕ್ ಮತ್ತು ಕುವೆಶ್ ದ್ವೀಪದ ಮೇಲೆ ದಾಳಿಯಾಗಿದೆ. ರಡಾರ್ ಕೇಂದ್ರಗಳನ್ನೆಲ್ಲ ಹೊಡೆದರು. ಚಾಬಹಾರ್ ಗೋಪುರ ಧ್ವಂಸ ಆಗಿದೆ. ಪ್ರಮುಖ ಕಡಲ ಕಣ್ಗಾವಲು ಕೇಂದ್ರ ಇದನ್ನು ಕೂಡ ನೆಲಸಮಗೊಳಿಸಲಾಗಿದೆ. ಯಾವ್ಯಾವುದು ಜಲಸಂಧಿಯಲ್ಲಿ ಚಲಿಸುವ ವಾಣಿಜ್ಯ ಹಡಗುಗಳಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಂತಹ ಈ IRGC ಕಮಾಂಡ್ ಸೆಂಟರ್ನ ಮತ್ತು ಡ್ರೋನ್ ಉಡಾವಣಾ ಕೇಂದ್ರಗಳೇನಿತ್ತು ಅವುಗಳನ್ನು ಹೊಡೆದುರುಳಿಸುವ ಪ್ರಯತ್ನ ಆಗಿದೆ. ಅದಾದ ನಂತರ ಯಾಕಿಂಥದ್ದೊಂದು ದಾಳಿಯನ್ನು ಮಾಡಲಾಯಿತು ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿಯಲ್ಲಿ ಈ ಹಿಂಬಾಗಿಲಿನ ಮುಖಾಂತರ ಅಮೆರಿಕ ತೈಲವನ್ನು ತೆಗೆದುಕೊಂಡು ಹೋಗೋದು ಇರಾನ್ನ IRGC ಪಡೆಗೆ ಅಥವಾ ರೆಡಾರ್ಗಳಿಗೆ, ಅವರ ಕ್ಷಿಪಣಿಗಳಿಗೆ ಗೊತ್ತಾಗುತ್ತೆ ಅನ್ನುವಂಥ ಆಲೋಚನೆ ಏನಿತ್ತಲ್ಲ, ಆ ಆಲೋಚನೆಯ ಭಾಗವಾಗಿ
ಒಂದು ವೇಳೆ ಗೊತ್ತಾದರೆ ಅಮೆರಿಕ ತೈಲವನ್ನು ರಫ್ತು ಮಾಡ್ತಾ ಇದೆ ಅನ್ನೋದು ಏನಾದರೂ ಗೊತ್ತಾಗ್ಬಿಟ್ರೆ ಸಹಜವಾಗಿ ಅವರು ಡ್ರೋನ್ ದಾಳಿ ಮಾಡ್ತಾರೆ, ಕ್ಷಿಪಣಿಗಳ ದಾಳಿ ಮಾಡ್ತಾರೆ. ಈ ದಾಳಿಯಿಂದ ತಪ್ಪಿಸಿಕೊಳ್ಳುವ ಕಾರಣಗಳಿಗಾಗಿ ಅಮೆರಿಕಾದವರು ಏನು ಮಾಡಿಬಿಟ್ಟಿದ್ದಾರೆ, ಅವರ ಕಣ್ಣನ್ನು ಕೀಳುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿನೇ 82ನೇ ವೈಮಾನಿಕ ವಿಭಾಗ ಯಾವುದೇ ಅಡೆತಡೆ ಇಲ್ಲದೆ ಪ್ರತಿದಿನ 10 ರಿಂದ 20 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಆರಾಮಾಗಿ ಸಾಗಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದರ ಒಟ್ಟಾರೆ ಸಾರಾಂಶ ಏನು ಅಂತ ಹೇಳಿದ್ರೆ, ಇರಾನ್ ರಡಾರ್ ಕಣ್ಣುಗಳನ್ನು ಧ್ವಂಸಗೊಳಿಸಿ ತನ್ನದೇ ಆದಂತಹ ಜಾಗತಿಕವಾಗಿ ಆಧಿಪತ್ಯ ಸಾಧಿಸುವ ಪ್ರಯತ್ನವನ್ನು ಅಮೆರಿಕ ಇವತ್ತು ಮಾಡ್ತಾ ಇದೆ ಅಂತ. 1988ಕ್ಕೆ ಹೋಗೋಣ ನಾವು. ಯಾವುದು? ಆಪರೇಷನ್ ಪ್ರೇಯಿಂಗ್ ಮಂಟೀಸ್ ಅಂತ. ಇರಾನ್ ಮೇಲಿನ ಮೊದಲ ದಾಳಿ ಅಮೆರಿಕಾದಿಂದ ಆಗಿದ್ದು ಯಾವಾಗ? 88ರಲ್ಲಿ. ಏನಾಯ್ತು ನೋಡಿ, ಟ್ಯಾಂಕರ್ ಯುದ್ಧ ಆಯಿತು, ನಾನು ಅವಾಗಲೇ ಹೇಳಿದೆ, ಇರಾಕ್ ಯುದ್ಧ ಆಯಿತು. ಆ ಸಮಯದಲ್ಲಿ ಅಮೆರಿಕಾದ ಒಂದು ಯುದ್ಧ ನೌಕೆ ಏನಾಗ್ಬಿಡ್ತು, ಇರಾನ್ ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ಅಳವಡಿಸಿದ್ದಂಥ ಒಂದು ಮೈನಿಗೆ, ನಾವೇನು ಬಾಂಬ್ ಅಂತ ಕರಿತೀವಿ, ಅದಕ್ಕೆ ಸಿಕ್ಕಾಕೊಳ್ಳೋ ಪ್ರಯತ್ನ ಆಯಿತು. ಹೀಗೆ ಸಿಕ್ಕಾಕೊಂಡಿದ್ದರ ನಂತರ ಮತ್ತೊಂದು ಪ್ರಯತ್ನದ ಭಾಗವಾಗಿ ಇರಾನ್ ಅವರು ಏನು ಮಾಡ್ತಾ ಇದ್ರು, ಕೇವಲ ಅಮೆರಿಕ ಅಲ್ಲ, ಯಾವುದೇ ದೇಶದ ಹಡಗುಗಳು ಹೋದರೂ ಕೂಡ ಅವುಗಳ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ರಡಾರ್ ಕ್ಷಿಪಣಿ ವ್ಯವಸ್ಥೆಯ ಮುಖಾಂತರ ಅದನ್ನು ಪತ್ತೆ ಹಚ್ಚೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಯಾರು? ಇರಾನ್ ಅವರು. ಯಾವಾಗ? ಈ ಟ್ಯಾಂಕರ್ ಯುದ್ಧದ ಸಮಯದಲ್ಲಿ. ಆವಾಗ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಅಂತ 1991ರಲ್ಲಿ ತೆಗೆದುಕೊಂಡು ಇವುಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸುವ ಪ್ರಯತ್ನವನ್ನು ಮಾಡಿದರು. ಇದು ಒಂದು ಭಾಗ. ಎರಡನೇ ಭಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇರಾಕ್ನ ಸರ್ವಾಧಿಕಾರಿ ಸದ್ದಾಂ ಹುಸೇನ್ ಇವರ ನೇತೃತ್ವದಲ್ಲಿ ಕುವೈತ್ ಮೇಲೆ ಆಕ್ರಮಣ ಆದಂತಹ ಸಮಯದಲ್ಲಿ ಯುದ್ಧದ ದಿನವೇ ಅಮೆರಿಕ ನೇರವಾಗಿ ಇರಾಕ್ನ ರಾಜಧಾನಿ ಬಾಗ್ದಾದ್ ಮೇಲೆ ದಾಳಿ ಮಾಡದೆ ಅವರ ರಡಾರ್ ಕೇಂದ್ರಗಳೇನಿದ್ದು, ಡ್ರೋನ್ ಕೇಂದ್ರಗಳೇನಿತ್ತು, ಕ್ಷಿಪಣಿ ಕೇಂದ್ರಗಳೇನಿತ್ತು, ಮೊದಲ ಹಂತದಲ್ಲಿ ಅವುಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಅವುಗಳನ್ನು ನಾಶಪಡಿಸಿ ಎರಡನೇ ಹಂತದಲ್ಲಿ ನೇರವಾಗಿ ದಾಳಿ ಮಾಡುವುದಕ್ಕೆ ಅಮೆರಿಕ ಅವತ್ತು ಆಲೋಚನೆ ಮಾಡಿತ್ತು. ಒನ್ಸ್ ಅಗೇನ್ ಅಂಥದ್ದೇ ತಂತ್ರವನ್ನು ಇವತ್ತು ಇರಾನ್ ವಿರುದ್ಧ ಅಮೆರಿಕವೂ ಕೂಡ ಬಳಕೆ ಮಾಡಿಕೊಳ್ತಾ ಇದೆ ಅಂತ. ಈಗ ನಾವು ಯಾವುದೋ ಒಂದು ಯುದ್ಧವನ್ನು ಮಾಡಬೇಕು ಅಥವಾ ಯಾವುದೇ ಒಂದು ಮಹತ್ವದ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಒಂದು ಸಣ್ಣ ಸಣ್ಣ ಸಂಗತಿಗಳನ್ನು ಜೋಡಿಸ್ಕೊಳ್ತೇವಲ್ವಾ, ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಕೂಡ ಹಾಗಿದೆ, ಅಥವಾ ಅಮೆರಿಕದ ಸೇನೆಯ. ಈಗ ನಾನೇನೋ ಕದ್ದು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅನ್ನೋದು ಮತ್ತೊಬ್ಬರಿಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಕದ್ದು ತೆಗೆದುಕೊಂಡು ಹೋಗ್ತಾ ಇರೋದು ನನ್ನ ಎದುರುಗಡೆ ಇರುವಂಥ ಅಥವಾ ನನ್ನ ಶತ್ರುಗೆ ಗೊತ್ತಾಗಬಾರ್ದು ಅನ್ನುವ ಕಾರಣಕ್ಕಾಗಿ, ಕದ್ದು ಇಟ್ ಮೀನ್ಸ್ ಯುದ್ಧದಲ್ಲಿ ಮತ್ತೊಂದು ದೇಶಕ್ಕೆ ಗೊತ್ತಾಗಬಾರ್ದು ಅನ್ನುವ ಕಾರಣಕ್ಕಾಗಿ ಅವರ ರಡಾರ್ ವ್ಯವಸ್ಥೆ ಏನಿದೆ ಅದನ್ನು ಧ್ವಂಸಗೊಳಿಸಿದರೆ ರಡಾರ್ನ ಮುಖಾಂತರ ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಲ್ಲ. ಈ ಕಾರಣಕ್ಕಾಗಿ ಅದನ್ನು ಮಾಡಿದ್ರು ಅನ್ನೋದು ಅದೇ ಮಾರ್ಗವನ್ನು ಇವತ್ತು ಅಮೆರಿಕ ಇರಾನ್ ವಿರುದ್ಧ ಬಳಕೆ ಮಾಡಿದೆ. ಮತ್ತೊಂದು ಕಡೆ ಮಹತ್ವದ ಘೋಷಣೆಯಾಗಿದೆ, ಎಕಾನಮಿಕ್ ಡಿ-ಡೇ. ಡಿ-ಡೇ ಇಟ್ ಮೀನ್ಸ್ ಡಿಸೈಡಿಂಗ್ ಡೇ ಅಂತ. ಮೊನ್ನೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು, ಏನಂತ? ಆರ್ಥಿಕವಾಗಿ ಕಠಿಣ ದಿಗ್ಬಂಧನಗಳನ್ನು ಇದೇ ಇರಾನ್ ವಿರುದ್ಧ ಅಮೆರಿಕ ಹೇರುತ್ತೆ, ಹಿಂದೆಂದೂ ಕಾಣದಂತಹ ಆರ್ಥಿಕ ದಿಗ್ಬಂಧನಗಳು ಇರಾನ್ ಮೇಲೆ ಇರುತ್ತೆ ಅಂತ. ಯಾರು ಹೇಳಿದ್ರು? ಟ್ರಂಪ್ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಮತ್ತೊಮ್ಮೆ ಇತಿಹಾಸದಲ್ಲಿ ಅತ್ಯಂತ ಕಠಿಣ ಆರ್ಥಿಕ ಸಮರವನ್ನು ಡೊನಾಲ್ಡ್ ಟ್ರಂಪ್ ಸಾರಿದ್ದಾರೆ. ಇರಾನ್ ಜೊತೆ ವ್ಯವಹಾರ ನಡೆಸುವ ರಾಷ್ಟ್ರಗಳಿಗೂ ಟ್ರಂಪ್ ಡೆಡ್ಲಿ ವಾರ್ನಿಂಗ್ ಕೊಟ್ಟರು. ಬ್ಯಾಂಕಿಂಗ್, ಏರ್ಪೋರ್ಟ್, ವ್ಯಾಪಾರ, ಇರಾನ್ ಜೊತೆಗಿನ ಎಲ್ಲ ಸಂಬಂಧವನ್ನು ಕಟ್ ಮಾಡಬೇಕು. ತೈಲ ಕಳ್ಳ ಸಾಗಣೆ, ನಗದು ವರ್ಗಾವಣೆಗೆ ಬ್ರೇಕ್ ಹಾಕೋದಕ್ಕೆ ಶ್ವೇತಭವನ ಎಲ್ಲ ಸ್ಕೆಚ್ ಹಾಕಿದೆ. ಇರಾನ್ ಎಂದಿಗೂ ಪರಮಾಣುವನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರ ಮಾತು. ಎಕಾನಮಿಕ್ ಡಿ-ಡೇಯನ್ನು ಘೋಷಣೆ ಮಾಡಿದರು. ಅತ್ಯಂತ ಕಠಿಣವಾಗಿರುತ್ತೆ ಅಂತೆಲ್ಲ ಹೇಳಿದರು. ವಿದೇಶಿ ವಿನಿಮಯ ಕೇಂದ್ರಗಳನ್ನು ನಿಷೇಧ ಮಾಡ್ತೀವಿ, ತೈಲ ಕಳ್ಳ ಸಾಗಣೆ, ಕರೆನ್ಸಿ ಸ್ವಾಪ್ ಲೈನ್ಗಳು, ನಗದು ವರ್ಗಾವಣೆಗಳು ಎಲ್ಲವೂ ಕೂಡ ಬಂದಾಗಬೇಕು ಅಂತ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಇರಾನ್ನ ಆರ್ಥಿಕತೆ ಶೂನ್ಯಕ್ಕಿಳಿಬೇಕು. ಯಾವುದ್ರ ಮುಖಾಂತರ? ಇರಾನ್ ತಾನು ರಫ್ತು ಮಾಡುವಂತಹ ತೈಲ ಶೂನ್ಯಕ್ಕಿಳಿದು ಅದರ ಆರ್ಥಿಕ ಆದಾಯದ ಮೂಲಗಳೂ ಕೂಡ ಶೂನ್ಯಕ್ಕೆ ಬಂದು ಇರಾನ್ ಸಂಪೂರ್ಣವಾಗಿ ಆರ್ಥಿಕ ಕುಸಿತವನ್ನು ಕಾಣಬೇಕು ಅನ್ನುವಂಥ ಪರಮ ಉದ್ದೇಶ ಡೊನಾಲ್ಡ್ ಟ್ರಂಪ್ ಅವರದ್ದು ಇರೋ ಕಾರಣಗಳಿಗಾಗಿ ಇಂಥದ್ದೊಂದು ಎಕಾನಮಿಕ್ ಡಿ-ಡೇಯನ್ನು ಘೋಷಣೆ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಯಾರಾದರೂ ಇರಾನ್ ಜೊತೆಗೆ ವ್ಯಾಪಾರ ವಹಿವಾಟವನ್ನು ಮುಂದುವರಿಸಿದರೆ ಆ ಯಾವುದೇ ದೇಶದ ಉತ್ಪನ್ನಗಳ ಮೇಲೆ ಅಮೆರಿಕ 25% ಭಾರಿ ವ್ಯಾಪಾರ ಸುಂಕವನ್ನು ಹೇರುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ನಾನು ನಿಮ್ಗೆ ಆವಾಗಲೇ ರಷ್ಯಾ ಮತ್ತು ಭಾರತದ ಉದಾಹರಣೆಯನ್ನು ಕೊಟ್ಟೆ, ಆಸ್ ಇಟ್ ಈಸ್ ಅಜೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬ್ಬಾಸ್ ಅರಾಗ್ಜಿ ಮಾತನಾಡಿದ್ರು, ಇರಾನ್ನ ವಿದೇಶಾಂಗ ಸಚಿವ. ಅಮೆರಿಕದ ಈ ಘೋಷಣೆ ಕೇವಲ ಒಂದು ರಾಜಕೀಯ ಗಿಮಿಕ್ ಮತ್ತು ದಿಕ್ಕು ತಪ್ಪಿಸುವಂತಹ ತಂತ್ರ ಅಂತ ಎಲ್ಲ ಘೋಷಣೆ ಹಾಕಿದ್ರು. ಆದರೆ ನೀವು ನೋಡಿ, ಅಮೆರಿಕ ಇಷ್ಟು ದಿನಗಳ ಕಾಲ ಆರ್ಥಿಕ ದಿಗ್ಬಂಧನವನ್ನು ಹೇರಿರುವ ಕಾರಣಕ್ಕಾಗಿ 88% ಅಧಿಕ ಹಣದುಬ್ಬರವನ್ನು ಇರಾನ್ ಈಗಾಗಲೇ ಅನುಭವಿಸ್ತಾ ಇದೆ, ಎದುರಿಸ್ತಾ ಇದೆ. ಇದರ ಹೊರತಾಗಿಯೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಎಕಾನಮಿಕ್ ಡಿ-ಡೇ ಅಂತ. ಈ ಪದ ಬಳಕೆ ಆಯ್ತಲ್ಲ, ಎಕಾನಮಿಕ್ ಡಿ-ಡೇ ಅಂತ. ಏನಿದೆ ಎಕಾನಮಿಕ್ ಡಿ-ಡೇ? 1944 ಜೂನ್ 6ನೇ ತಾರೀಕು ಒಂದು ಘಟನೆ ಆಗುತ್ತೆ. ಅದಕ್ಕೆ ಡಿ-ಡೇ ಅಂತ ಕರೀತಾರೆ. ಏನು ಡಿ-ಡೇ ಅಂತ ಕರೆದ್ರು ಅಂತ ಹೇಳಿದ್ರೆ, ಜಂಟಿ ಮಿಲಿಟರಿ ಆಪರೇಷನ್.
ಯಾರ ವಿರುದ್ಧ? ಜರ್ಮನಿಯ ಹಿಟ್ಲರ್ ವಿರುದ್ಧ. ಜರ್ಮನಿಯ ಹಿಟ್ಲರ್ ವಿರುದ್ಧ ಅಮೆರಿಕ ನೇತೃತ್ವದ ಮಿತ್ರ ಪಡೆಗಳೇನಿದಾರಲ್ಲ, ಏಕಾಏಕಿಯಾಗಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕ, ಬ್ರಿಟನ್, ಕೆನಡಾ ಇವರೆಲ್ಲರೂ ಕೂಡ ಒಳಗೊಂಡು ಜರ್ಮನಿಯ ಹಿಟ್ಲರ್ ವಿರುದ್ಧ ದಾಳಿ ಆಯಿತು. ಯಾವ ಕಾರಣಕ್ಕಾಗಿ? ಹಿಟ್ಲರ್ ಏನು ಮಾಡಿದ? ಯುರೋಪ್ನ ಕೆಲ ಪ್ರದೇಶಗಳು, ಫ್ರಾನ್ಸ್ನ ಕೆಲ ಪ್ರದೇಶಗಳನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ, ತನ್ನ ವಶಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ. ಆಗ ಮಿತ್ರ ಪಡೆದವರು ಏನು ಹೇಳಿದರು ಅಂತ ಹೇಳಿದರೆ, ಡಿ ಡೇ ಅಂತ ಕರೆ ಕೊಟ್ಟರು. ಡಿ ಡೇ ಅಂತ ಹೇಳಿದರೆ ಎಲ್ಲರೂ ಒಗ್ಗಟ್ಟಾಗಿ ಬಂದು ಸಮನಾದ ಶತ್ರುವನ್ನು ಎದುರಿಸುವಂತಹ ದಿನ. ಇದರ ಪರಿಣಾಮ ಹೆಂಗಾಯಿತು ಅಂತ ಹೇಳಿದ್ರೆ, ಜೂನ್ 6ನೇ ತಾರೀಕಿಗೆ 1,56,000 ಮಿತ್ರ ಪಡೆಗಳು ಹಿಟ್ಲರ್ನ ವಿರುದ್ಧ ನೇರವಾದಂಥ ಯುದ್ಧಕ್ಕೆ ಬಂದರು. ಪರಿಣಾಮವಾಗಿ ಹಿಟ್ಲರನ್ನು ಸೋಲಿಸುವ ಹಂತಕ್ಕೆ ಆವತ್ತಿನ ಯುದ್ಧ ಹೋಗಿದ್ದು ಇವತ್ತು ಇತಿಹಾಸ. ಒನ್ಸ್ ಅಗೇನ್ ಇವತ್ತು ಅಮೆರಿಕ ಹೇಳ್ತಾ ಇದೆ, ಅವತ್ತು 1,56,000 ಸೈನಿಕರು ಬಂದು ಹಿಟ್ಲರ್ನ ವಿರುದ್ಧ ಹೋರಾಟ ಮಾಡಿದ್ವಿ. ಇವತ್ತು ಇರಾನ್ ವಿರುದ್ಧ ನೇರವಾದಂಥ ಹೋರಾಟ ಅಲ್ಲ, ಅದರ ಬದಲಾಗಿ ಎಕಾನಮಿಕ್ ಡಿ ಡೇ ಮಾಡೋಣ, ಆರ್ಥಿಕ ಕಠಿಣ ನಿರ್ಬಂಧನಗಳನ್ನು ಹೇರೋಣ ಎನ್ನುವಂತಹ ಪದವನ್ನು ಬಳಕೆ ಮಾಡುವ ಕಾರಣಕ್ಕಾಗಿ ಎರಡನೇ ಮಹಾಯುದ್ಧದ ಈ ಪದವನ್ನು ಇದೀಗ ಡೊನಾಲ್ಡ್ ಟ್ರಂಪ್ ಬಳಕೆ ಮಾಡಿದ್ದಾರೆ. ನೋಡೋಣ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ಇವೆಲ್ಲದರ ನಡುವೆ ಇರಾನ್ ಎನ್ನುವಂಥ ಒಂದು ದೇಶ ಅಮೆರಿಕ ಮಾತ್ರವಲ್ಲದೆ ಕೊಲ್ಲಿ ರಾಷ್ಟ್ರಗಳಿಗೂ ಕೂಡ ಓಪನ್ ಥ್ರೆಟ್ ಆಗ್ತಾ ಇದೆ. ಅಮೆರಿಕಕ್ಕೆ ನೆರವು ನೀಡಿದರೆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಇರಾನ್ ಕಮಾಂಡರ್ ಎಚ್ಚರಿಕೆ ಕೊಟ್ಟರು. ಯುಎಇ ಮತ್ತು ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿಯನ್ನು ತೀವ್ರಗೊಳಿಸುವುದಕ್ಕೆ ಇರಾನ್ ಒಂದು ಸಂಚನ್ನು ರೂಪಿಸ್ತಾ ಇದೆ. 50% ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಡ್ತಾ ಇದ್ದಂಥ ಹಡಗುಗಳ ಪ್ರಮಾಣ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಕ್ಷಿಪಣಿ ದಾಳಿಯ ಭೀತಿಯಿಂದ ಪರ್ಯಾಯ ಮಾರ್ಗವನ್ನು ತೈಲ ಟ್ಯಾಂಕರ್ಗಳೆಲ್ಲ ಹುಡುಕ್ತಾ ಇದ್ದಾರೆ. ಕೊಲ್ಲಿಯನ್ನು ತನ್ನ ಯುದ್ಧದ ಅಖಾಡವನ್ನು ಮಾಡಿಕೊಳ್ಳೋದಕ್ಕೆ ಇರಾನ್ ಸೇನೆ ಇದೀಗ ಮುಂದಾಗ್ತಾ ಇರುವಂತಹ ಬೆಳವಣಿಗೆ. ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೀನಿ. ಯಾವ ದೇಶ ತನ್ನ ನೆಲವನ್ನು ಇರಾನ್ ವಿರುದ್ಧ ಹೋರಾಟ ಮಾಡೋದಕ್ಕೆ, ಇರಾನ್ ವಿರುದ್ಧದ ಯುದ್ಧದಲ್ಲಿ ತನ್ನ ನೆಲೆಯನ್ನು ಅಥವಾ ತನ್ನ ಜಾಗವನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೋ ಅದೇ ನಮ್ಮ ದೇಶದ ಶತ್ರು ಅಂತ ನಾವು ಪರಿಗಣನೆಗೆ ತೆಗೆದುಕೊಂಡು ಇರಾನ್ ಅದರ ವಿರುದ್ಧ ದಾಳಿ ಮಾಡುತ್ತೆ ಅಂತ ಈ ಹಿಂದೆ ಅಮೆರಿಕ ಅಥವಾ ಇರಾನ್ನ ಬೇರೆ ಬೇರೆ ನಾಯಕರುಗಳು ಮಾತನಾಡಿದ್ದನ್ನು ನೋಡಿದ್ವಿ. ಒನ್ಸ್ ಅಗೇನ್ ಅದೇ ರೀತಿ ಆಯಿತು. ಸೌದಿ ಅರೇಬಿಯಾ, ಯುಎಇ, ಖತಾರ್, ಕುವೈತ್ ಮತ್ತು ಬಹರೇನ್ ದೇಶಗಳಲ್ಲಿ ಅಮೆರಿಕದ ಮಿಲಿಟರಿ ನೆಲೆಗಳಿವೆ. ಸಹಜವಾಗಿ ಅಮೆರಿಕ ತನ್ನ ಮಿಲಿಟರಿ ನೆಲೆಗಳಿಂದಲೇ ಇರಾನ್ ವಿರುದ್ಧ ದಾಳಿ ಮಾಡುತ್ತೆ. ಈ ಕಾರಣಗಳಿಗಾಗಿ ಈ ಹೇಳಿಕೆಗಳನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ರು. ನೀವೇನಾದರೂ ಜಾಗ ಕೊಟ್ಟರೆ ನಾವು ದಾಳಿಯನ್ನು ಮಾಡ್ತೀವಿ ಅಂತೆಲ್ಲವೂ ಕೂಡ ಹೇಳುವ ಪ್ರಯತ್ನವನ್ನು ಮಾಡಿದ್ರು. ಈ ಮಧ್ಯಪ್ರಾಚ್ಯದ ದೇಶಗಳಿಗೆ ಒಂದು ರೀತಿಯಾದಂಥ ದ್ವಂದ್ವ ಕಥೆ ಇದೆ. ಇದು ಇತ್ತ ಅಮೆರಿಕಾಗೆ ಸಪೋರ್ಟ್ ಮಾಡಬೇಕು ಅಥವಾ ಇರಾನ್ಗೆ ಸಪೋರ್ಟ್ ಮಾಡಬೇಕು ಅಂತ. ನೀವು ಅಮೆರಿಕಾಗೆ ಸಪೋರ್ಟ್ ಮಾಡಿದರೆ ಇರಾನ್ ಅಟ್ಯಾಕ್ ಮಾಡುತ್ತೆ, ಇಲ್ಲ ನೀವು ಇದೇ ಇರಾನ್ಗೆ ಏನಾದರೂ ಸಪೋರ್ಟ್ ಮಾಡ್ತೀವಿ ಅಥವಾ ತಟಸ್ಥ ನಿಲುವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಅಮೆರಿಕದ ತಾಂತ್ರಿಕ ಕಾರಣ, ಆರ್ಥಿಕ ಸಹಾಯ, ರಕ್ಷಣಾತ್ಮಕವಾಗಿ ಅವ್ರಿಗೆ ಬೇಕಾದಂತಹ ಸಹಾಯ ಇವೆಲ್ಲವೂ ಕೂಡ ಕುಂಠಿತ ಆಗುವಂಥ ಸಾಧ್ಯತೆ ಇದೆ. ಇವೆಲ್ಲದರ ನಡುವೆ ಇರಾನ್ ಅವರೆಲ್ಲವೂ ಕೂಡ ಹೇಳಿದ್ದಾರೆ. ಹೀಗಾಗಿ ಈಗ ನಾನು ಅವಾಗಲೇ ಹೇಳಿದೆ, ಅಂತಾರಾಷ್ಟ್ರೀಯ ಹಡಗು ಟ್ರ್ಯಾಕಿಂಗ್ ಸಂಸ್ಥೆ KPLER ಅನ್ನುವಂಥ ಒಂದು ಸಂಸ್ಥೆ ಅವರು ಹೇಳ್ತಿದ್ದಾರೆ, ಕೇವಲ 8ರಿಂದ 13 ಹಡಗುಗಳು ಮಾತ್ರ ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗ್ತಾ ಇದೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಹಾರ್ಮುಜ್ ಜಲಸಂಧಿಯ ಕತೆ ಇವತ್ತು ಬಂದು ನಿಂತಿದೆ. ಇವೆಲ್ಲದರ ಜೊತೆಗೆ ಭಾರತದ ರಫ್ತು ವಲಯಕ್ಕೆ ಡೊನಾಲ್ಡ್ ಟ್ರಂಪ್ ಕುಣಿಕೆ ಹಾಕಿದ್ರ ಅನ್ನೋ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಅಮೆರಿಕದ ಆರ್ಥಿಕ ಸಮರ ಏನಿದೆ, ಯಾವ ಇರಾನ್ ವಿರುದ್ಧ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಕರೆ ಕೊಟ್ಟರು. ಈ ಹೋರಾಟದ ವಿರುದ್ಧವೂ ಕೂಡ ಯಾವುದಾದರೂ ದೇಶ ಅವರ ಜೊತೆಗೆ ವ್ಯಾಪಾರ ವಹಿವಾಟು ಮಾಡಿದರೆ 25% ಸುಂಕ ಹಾಕ್ತೀವಿ ಅಂತ ಹೇಳಿದರು. ಬಾಸ್ಮತಿ ಅಕ್ಕಿ, ಚಹಾ ರಫ್ತಿಗೆಲ್ಲ ಅಡ್ಡಿ ಆಗ್ಬೋದು ಅನ್ನುವಂಥ ಆತಂಕ ಇದೆ. ಚಬಹಾರ್ ಬಂದರು ಯೋಜನೆ ಇದೀಗ ಅತಂತ್ರ ಆಗಬಹುದು ಅಂತ. ಅಮೆರಿಕ ಮತ್ತು ಇರಾನ್ ನಡುವೆ ಬ್ಯಾಲೆನ್ಸ್ ಮಾಡೋದು ಮೋದಿ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಿದೆ. ವ್ಯಾಪಾರ ನಿಂತರೆ ಭಾರತೀಯ ಕೃಷಿಕರು, ರಫ್ತುದಾರರಿಗೆ ಕೋಟಿ ನಷ್ಟದ ಭೀತಿ ಆಗ್ಬೋದು ಎನ್ನುವಂತಹ ದೊಡ್ಡ ಮಟ್ಟದ ಆತಂಕ ಇದೆ. ನೋಡಿ, ಯಾವುದೇ ಕಾರಣಗಳಿಗಾಗಿಯೂ ಕೂಡ ಅವರ ಜೊತೆಗೆ ವ್ಯಾಪಾರ ವಹಿವಾಟು ಮಾಡಬಾರ್ದು ಅಂತ ಪ್ರತಿ ವರ್ಷ ಭಾರತ ಇರಾನ್ಗೆ 10,500 ಕೋಟಿ ಮೌಲ್ಯದ ಸರಕುಗಳನ್ನು ರಫ್ತು ಮಾಡ್ತೀವಿ. ಬಾಸ್ಮತಿ ಅಕ್ಕಿ ಇದೆ, ಚಹಾ ಇದೆ, ಸಕ್ಕರೆ ಇದೆ, ಹಣ್ಣು ಇದೆ, ಔಷಧ ಇದೆ. ಈ ಎಲ್ಲವೂ ಕೂಡ ಸಂಪೂರ್ಣವಾಗಿ ಈಗ ನಷ್ಟ ಆಗಬಹುದು ಎನ್ನುವಂಥ ಆತಂಕ ಭಾರತಕ್ಕಿದೆ. ಇದು ಒಂದು. 2018-19ರಲ್ಲಿ ಭಾರತ ಮತ್ತು ಇರಾನ್ ನಡುವೆ 17.03 ಬಿಲಿಯನ್ ವ್ಯಾಪಾರ ಆಗ್ತಾ ಇತ್ತು. ಆದರೆ ಯಾವಾಗ ಅಮೆರಿಕ ಇರಾನ್ ವಿರುದ್ಧ ಆರ್ಥಿಕ ದಿಗ್ಬಂಧನಗಳನ್ನು ಹೇರ್ತಲ್ಲ, 2025-26 ಹೊತ್ತಿಗೆ ಕೇವಲ 1.63 ಬಿಲಿಯನ್ಗೆ ಕುಸಿತ ಆಗಿಬಿಟ್ಟಿದೆ. 1.63 ಬಿಲಿಯನ್ಗೆ ಕುಸಿತ ಆಗಿದೆ. ಒನ್ಸ್ ಅಗೇನ್ ಇವತ್ತು ಅಮೆರಿಕದ ಕಾರಣಗಳಿಗಾಗಿ ಏನಾದರೂ ಭಾರತ ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟು ಮಾಡೋದನ್ನು ಮತ್ತೊಮ್ಮೆ ಕುಸಿತ ಮಾಡಿಕೊಂಡ್ರೆ ಅಥವಾ ಮತ್ತೊಮ್ಮೆ ಕಡಿಮೆ ಮಾಡಿಕೊಂಡ್ರೆ ಒನ್ಸ್ ಅಗೇನ್ ಆ ವ್ಯಾಪಾರ ವಹಿವಾಟದ ಅಂಕಿಅಂಶಗಳು ಕುಸಿತ ಆಗ್ಬೋದು.
ಅದು ನೀವು ರಷ್ಯಾದ ವಿರುದ್ಧ ಈ ರೀತಿಯಾದಂತಹ ತಂತ್ರವನ್ನು ಭಾರತ ತೆಗೆದುಕೊಂಡು ಬಂದಾಗ, ಈಗ ಅಮೆರಿಕಾದ ಉದ್ದೇಶ ಏನಿತ್ತು, ನಾವು ವೆನಿಜುವೆಲಾದ ಮೇಲೆ ಅಟ್ಯಾಕ್ ಮಾಡಿದ್ದೀನಿ, ವೆನಿಜುವೆಲಾದ ತೈಲ ಸಂಪತ್ತು ನನ್ನ ಬಳಿ ಇದೆ, ನಾನು ತೈಲವನ್ನು ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದೀನಿ, ನೀವು ನೇರವಾಗಿ ವೆನಿಜುವೆಲಾದಿಂದ ಖರೀದಿ ಮಾಡಿ ಅನ್ನುವಂಥ ಆಶಯ ಇತ್ತು. ಬಟ್ ಭಾರತಕ್ಕೆ ರಷ್ಯಾದಿಂದ ಕಡಿಮೆ ಬೆಲೆಯಲ್ಲಿ ತೈಲ ಸಿಗ್ತಾ ಇತ್ತು. ಕಡಿಮೆ ಬೆಲೆಯಲ್ಲಿ ಸಿಗೋದನ್ನು ಬಿಟ್ಟು ನಾವು ಹೆಚ್ಚಿನ ಬೆಲೆಯನ್ನು ಕೊಡೋದಕ್ಕೆ ಸಾಧ್ಯ ಇದೆ, ನೀವೇನಾದರೂ ಮಾಡ್ಕೊಳ್ಳಿ, ನಾವು ತೈಲವನ್ನು ಖರೀದಿ ಮಾಡ್ತೀವಿ ಅಂತ ಮೋದಿಯವರು ಹೇಳಿದರು, ಜೈಶಂಕರ್ ಹೇಳಿದರು, ವಿದೇಶಾಂಗ ಇಲಾಖೆಯು ಕೂಡ ಹೇಳ್ತು. ಆಸ್ ಇಟ್ ಇಸ್ ಅದು ಕಂಟಿನ್ಯೂ ಆಗಿದೆ. ಹೀಗಾಗಿ ಇರಾನ್ ವಿಚಾರದಲ್ಲಿ ಭಾರತದ ಸ್ಟ್ಯಾಂಡ್ ಏನಾಗುತ್ತೆ ಕಾದೋಣ. ಇದು ಮೊದಲ ಸುದ್ದಿ. ಇದೀಗ ಎರಡನೇ ಸುದ್ದಿಗೆ ಹೋಗೋ ಸಮಯ. ವಿಶ್ವದ ದೊಡ್ಡಣ್ಣ, ರಕ್ಷಣಾ ಬಜೆಟ್ನಲ್ಲಿ ಅತಿ ಹೆಚ್ಚು ಹಣವನ್ನು ವ್ಯಯ ಮಾಡುವಂತಹ ದೇಶ, ತಾಂತ್ರಿಕವಾಗಿ ಬೆಳವಣಿಗೆಯನ್ನು ಸಾಧಿಸಿದಂತಹ ದೇಶ ಅಮೆರಿಕ ಹೇಳಿದರೆ ಆ ಮಾತನ್ನು ಇಡೀ ಜಗತ್ತೇ ಕೇಳುತ್ತೆ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ. ಆದರೆ ಈ ಅಮೆರಿಕ ಯಾವ ಪಾಕಿಸ್ತಾನದ ಸಾಲದ ಸುಳಿ ಬಗ್ಗೆ ನಾವು ಇಷ್ಟು ದಿನ ಮಾತನಾಡ್ತಾ ಇದ್ದು, ಆ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂಥ ಅಮೆರಿಕ ಕೂಡ ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಸರಿಸುಮಾರು 40 ಟ್ರಿಲಿಯನ್ ಸಾಲ ಅಮೆರಿಕಾದಲ್ಲಿದೆ. ಒಂದು ಲೆಕ್ಕಾಚಾರ ಕೊಟ್ಟಿದ್ದಾರಲ್ಲಿ, ಭಾರಿ ಇಂಟ್ರೆಸ್ಟಿಂಗ್ ಇದೆ ಅದು. ಪ್ರತಿ 10 ಸೆಕೆಂಡಿಗೆ ಲಕ್ಷಾಂತರ ರೂಪಾಯಿ ಅಮೆರಿಕದ ಸಾಲ ಹೆಚ್ಚಳ ಆಗ್ತಾ ಇದೆ ಅಂತ ಜಸ್ಟ್ ಇಮ್ಯಾಜಿನ್. ಇಂತಹ ಪರಿಸ್ಥಿತಿ ಅಮೆರಿಕಕ್ಕಿದೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಅಮೆರಿಕಕ್ಕೆ ಇಂಥದ್ದೊಂದು ಪರಿಸ್ಥಿತಿ ಬಂತು? ಡೊನಾಲ್ಡ್ ಟ್ರಂಪ್ ಕಾರಣನ, ಈ ಹಿಂದೆ ಇದ್ದಂಥ ಅಧ್ಯಕ್ಷರ ಕಾರಣನ, ಅಥವಾ ಜಾಗತಿಕವಾಗಿ ಯುದ್ಧ ಮಾಡೋ ಹಂತಕ್ಕೆ ಅಮೆರಿಕ ಪ್ರತಿ ಬಾರಿ ಮುನ್ನೋಟವನ್ನು ತೋರಿಸುತ್ತಲ್ಲ, ಇದು ಕಾರಣ ಆಯಿತಾ? ಅಮೆರಿಕದ ನಿವಾಸಿಗಳು ಈ ಬಗ್ಗೆ ಏನು ಹೇಳ್ತಾರೆ, ಏನಾಯಿತು, ಡೀಟೇಲ್ ಆಗಿ ಎರಡನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. $40 ಟ್ರಿಲಿಯನ್ ದಾಟಿದೆ ಅಮೆರಿಕದ ಸಾಲ. $40 ಟ್ರಿಲಿಯನ್. ನಾವು 5 ಟ್ರಿಲಿಯನ್ ಎಕಾನಮಿ ಆಗಬೇಕು ಅನ್ನುವ ಕಾರಣಕ್ಕಾಗಿಯೇ ದೊಡ್ಡ ಮಟ್ಟದ ಬಯಕೆಯನ್ನಿಟ್ಟು ಭಾರತೀಯರು ಫೈಟ್ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಅದನ್ನು ಸಾಧಿಸಬೇಕು ಅಂತ. ಬಟ್ ಅಮೆರಿಕ ಮಾತ್ರ $40 ಟ್ರಿಲಿಯನ್ ಸಾಲವನ್ನು ಇದೀಗ ದಾಟಿದೆ. ವಿಶ್ವದ ಅತಿ ದೊಡ್ಡ ಆರ್ಥಿಕ ಶಕ್ತಿ ಅಂತ ಕರಿತೀವಿ. ಬಟ್ ಒಂದು ಆರ್ಥಿಕ ಬಿಕ್ಕಟ್ಟು ಎದುರಾಗ್ತಾ ಇದೆ. $40.047 ಟ್ರಿಲಿಯನ್ ಅಮೆರಿಕದ ಸಾಲ ಏರಿಕೆ ಆಗಿದೆ. ಬಜೆಟ್ ಕೊರತೆ ಇದೆ, ಅದಾದ ನಂತರ ಬಡ್ಡಿಯ ಹೊರೆ ಇದೆ. ಕೇವಲ 5 ತಿಂಗಳ ಅವಧಿಯಲ್ಲಿ $1 ಟ್ರಿಲಿಯನ್ ಸಾಲ ಸೇರ್ಪಡೆಯಾಗಿದೆ. ಸಾಲದ ಸುಳಿಯಿಂದ ಹೊರಗೆ ಬರೋದಕ್ಕೆ ಇವರೆಲ್ಲರೂ ಕೂಡ ಅಮೆರಿಕಾದವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಭಾರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಇದು. 40 ಟ್ರಿಲಿಯನ್ ಸಾಲ ಎಲ್ಲವೂ ಆಯಿತು. ನಿಮಗೆ ಹೆಂಗೆ ಏರಿಕೆ ಆಯಿತು ಅನ್ನೋದನ್ನು ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. 1980 ಶೀತಲ ಸಮರ ಇತ್ತು. ಅಮೆರಿಕ ವರ್ಸಸ್ ರಷ್ಯಾ, ಸೋವಿಯತ್ ಒಕ್ಕೂಟ ಆಯಿತು. ಈ ಸಮಯದಲ್ಲಿ ಅಂದರೆ 1982ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಮೆರಿಕಾದ ಸಾಲ $1 ಟ್ರಿಲಿಯನ್ ಏರಿಕೆ ಆಯಿತು. 1 ಟ್ರಿಲಿಯನ್ ಅಂದರೆ ರಕ್ಷಣಾ ವೆಚ್ಚ ಜಾಸ್ತಿ ಇತ್ತು, ಹೋರಾಟ ಮಾಡಬೇಕಾಗಿತ್ತು, ಯುದ್ಧ ಆಗಬೇಕಾಗಿತ್ತು. 1 ಟ್ರಿಲಿಯನ್ ಆಯಿತು. 2000 ದಶಕಕ್ಕೆ ಬನ್ನಿ ನೀವು. 2001ರಿಂದ 2008ರ ತನಕ ನೀವು ಅಫ್ಘಾನಿಸ್ತಾನ ವಿರುದ್ಧ ಯುದ್ಧ ಆಯಿತು, ಎಲ್ಲವೂ ಆಯಿತು. 2008ರ ಹೊತ್ತಿಗೆ $10 ಟ್ರಿಲಿಯನ್ ಆಯಿತು. 2017ರಿಂದ 18 ತೆರಿಗೆ ಕಡಿತ ಆಯಿತು ಡೊನಾಲ್ಡ್ ಟ್ರಂಪ್ನ. ಆ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಆ ಸಮಯದಲ್ಲಿ ಅಮೆರಿಕಾದ ಸಾಲ $20 ಟ್ರಿಲಿಯನ್ ಆಯಿತು. 2019, 20, 22 ಕೋವಿಡ್ ಅಲೆಮಾರಿ ಬಂತು. ಆ ಸಮಯದಲ್ಲಿ 3-4 ವರ್ಷಗಳಲ್ಲಿ ಸಾಲ $30 ಟ್ರಿಲಿಯನ್ ಏರಿಕೆ ಆಗೋ ಪ್ರಯತ್ನ ಆಯಿತು. ಮುಂದಿನ 4 ವರ್ಷ ಅಂದರೆ 2026ರಲ್ಲಿ ಇದೀಗ $40 ಟ್ರಿಲಿಯನ್ ಸಾಲ ಯಾರ್ದಾಗಿದೆ ಅಂತ ಹೇಳಿದ್ರೆ ಅಮೆರಿಕದ್ದಾಗಿದೆ. ಒಂದು ಇಂಟ್ರೆಸ್ಟಿಂಗ್ ನೋಡಿ, ಅಮೆರಿಕ ಎನ್ನುವಂಥ ಒಂದು ದೇಶ ಸ್ಥಾಪನೆಯಾಗಿ 200 ವರ್ಷಗಳ ಬಳಿಕ ಅಂದರೆ 1982ರಲ್ಲಿ ಅಮೆರಿಕಾದ ಸಾಲ ಇದ್ದಿದ್ದು $1 ಟ್ರಿಲಿಯನ್. $1 ಟ್ರಿಲಿಯನ್ ಸಾಲ ಆಗೋದಕ್ಕೆ ಸಮಯ ತೆಗೆದುಕೊಂಡಿದ್ದು 200 ವರ್ಷ. ಈ ಸಮಯವನ್ನು ನೀವು ನೆನಪಿಡಿ, 200 ವರ್ಷ ಬೇಕಾಯಿತು. ಆದರೆ 1ರಿಂದ $10 ಟ್ರಿಲಿಯನ್ ಅಮೆರಿಕಾದ ಸಾಲ ಆಗೋದಕ್ಕೆ ಸಮಯ ತೆಗೆದುಕೊಂಡಿದ್ದು 26 ವರ್ಷ. 1982ರಲ್ಲಿ $1 ಟ್ರಿಲಿಯನ್, 2006ರಲ್ಲಿ ಎಷ್ಟು ಟ್ರಿಲಿಯನ್ ಅವ್ರದ್ದು? $10 ಟ್ರಿಲಿಯನ್ ಸಾಲ ಆಯಿತು. 10ರಿಂದ $20 ಟ್ರಿಲಿಯನ್ ಸಾಲ ಆಗೋದಕ್ಕೆ ಕೇವಲ 9 ವರ್ಷ ಬೇಕಾಯಿತು. 2017ರಲ್ಲಿ ಅಮೆರಿಕಾದ ಸಾಲ ಇದ್ದಿದ್ದು $20 ಟ್ರಿಲಿಯನ್. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಆ ಪೀರಿಯಡ್ ಕಡಿಮೆ ಆಗ್ತಾ ಬರ್ತಾ ಇದೆ. 20ರಿಂದ $30 ಟ್ರಿಲಿಯನ್ ಸಾಲ ಆಗೋದಕ್ಕೆ ಅಮೆರಿಕ ತೆಗೆದುಕೊಂಡಿದ್ದು ಕೇವಲ 5 ವರ್ಷ. 2022ರಲ್ಲಿ ಅಮೆರಿಕದ ಸಾಲ ಎಷ್ಟಿತ್ತು ಅಂತ ಹೇಳಿದ್ರೆ $30 ಟ್ರಿಲಿಯನ್. ಒನ್ಸ್ಗೆ 4 ವರ್ಷ ಇಲ್ಲಿ ಕಡಿಮೆ ಆಯಿತು. ಈ 30ರಿಂದ $40 ಟ್ರಿಲಿಯನ್ ಇವತ್ತು ಅಮೆರಿಕದ ಸಾಲ ಆಗಿದೆ. ಎಷ್ಟು ಸಮಯ ಬೇಕಾಯಿತು? ಕೇವಲ 4 ವರ್ಷ ಬೇಕಾಯಿತು. ಕೇವಲ ಅಮೆರಿಕಕ್ಕೆ ಬೇಕಾಗಿದ್ದು 4 ವರ್ಷ ಬೇಕಾಯಿತು. ಒನ್ಸ್ಗೆ 1 ವರ್ಷ ಕಡಿಮೆ ಆಯಿತು. ಅದು ಬಿಡಿ, ನೀವು ಕೇವಲ ಕಳೆದ 4-5 ತಿಂಗಳಲ್ಲಿ ಅಮೆರಿಕಾದ ಈ ಸಾಲದ ಪ್ರಮಾಣವು ಕೂಡ ವ್ಯಾಪಕವಾಗಿ ಹೆಚ್ಚಳ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅಂದರೆ 1 ಟ್ರಿಲಿಯನ್ ಇದ್ದಿದ್ದಂತಹ ಈ ಸಾಲ ಏನಿತ್ತು ಅದಕ್ಕೆ ಅತಿಯಾದ ಬಡ್ಡಿ ಯೋಜನೆಗಳು, ಅಸಮರ್ಪಕವಾಗಿ ಅನುದಾನಗಳು ಹಂಚಿಕೆ ಆಗದೇ ಇದ್ದಿದ್ದು, ಬೇರೆ ಬೇರೆ ಕಾರಣಗಳಿದೆ. ಕಾರಣದ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ.
ಆದರೆ ಐತಿಹಾಸಿಕವಾಗಿ ಅಮೆರಿಕ ಎನ್ನುವಂಥ ಒಂದು ದೇಶದ ಸಾಲ ಈ ರೀತಿಯಾಗಿ ಕಡಿಮೆ ಅವಧಿಯಲ್ಲಿ ಹೆಚ್ಚಳ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಒಂದು. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಡಬಲ್ ಆಯಿತು ಸಾಲದ ಹೊರೆ. ಡಬಲ್ ಆಯಿತು. ಹೆಂಗೆ? 2017ರಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ್ರಲ್ಲ ಮೊದಲ ಅವಧಿಗೆ, ಆ ಅವಧಿಗೆ ಇವರು ಹೋಲಿಕೆ ಮಾಡಿದರೆ ಸಾಲದ ಪ್ರಮಾಣ ಏನಿತ್ತು ಅದು ದುಪ್ಪಟ್ಟಾಯಿತು. $32.26 ಟ್ರಿಲಿಯನ್ ಸಾರ್ವಜನಿಕರು ಮತ್ತು ಹೂಡಿಕೆದಾರರ ಪಾಲಿದೆ. ಸರ್ಕಾರಿ ಇಲಾಖೆಗಳಿಂದಲೇ $7.782 ಟ್ರಿಲಿಯನ್ ಹಣವನ್ನು ಸರ್ಕಾರ ಎರವಲು ಪಡೆದಿದೆ. ನೋಡಿ, ಡೊನಾಲ್ಡ್ ಟ್ರಂಪ್ 2017ರಿಂದ 26 ತನಕ ಏನಾಯಿತು, ಜನವರಿ 2017ರಲ್ಲಿ ಅಧಿಕಾರಕ್ಕೆ ಬಂದರು. ಅವತ್ತು ರಾಷ್ಟ್ರೀಯ ಸಾಲ ಎಷ್ಟಿತ್ತು? $19.9 ಟ್ರಿಲಿಯನ್ ಆಯಿತು. ಆದರೆ ಇದೀಗ 40.04 ಟ್ರಿಲಿಯನ್ ಬಂತು. ಅಂದರೆ ಶೇಕಡ 100ಕ್ಕಿಂತಲೂ ಹೆಚ್ಚು ಹೆಚ್ಚಳ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಇದು ಒಂದು. ಎರಡನೇದು ಯಾಕೆ ಕಾರಣ ಅಂತ ಹೇಳಿದ್ರೆ 2017ರಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಕ್ರಮಕ್ಕೆ ಮುಂದಾಗ್ತಾರೆ. ತೆರಿಗೆ ಸುಧಾರಣಾ ನೀತಿಯನ್ನು ತೆಗೆದುಕೊಂಡು ಬರೋದು. ಈಗ ನಾವು ಭಾರತದಲ್ಲಿ ಬಜೆಟ್ ಮಂಡನೆ ಆದಾಗ ಏನು ಮಾಡ್ತೀವಿ, ಈ ಇನ್ಕಮ್ ಟ್ಯಾಕ್ಸ್ ಏನಾದರೂ ಸಡಿಲಿಕೆ ಮಾಡಿದಾರಾ, ಮಧ್ಯಮ ವರ್ಗದವ್ರಿಗೆ ಏನಾದರೂ ಗಿಫ್ಟ್ ಇದೆಯಾ ಅನ್ನೋದ್ರ ಬಗ್ಗೆ ನಾವೆಲ್ಲ ವಿಚಾರ ಮಾಡ್ತೀವಿ. 2017ರಲ್ಲಿ ಡೊನಾಲ್ಡ್ ಟ್ರಂಪ್ ಅಮೆರಿಕಾದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಒಂದು ತೆರಿಗೆ ಸುಧಾರಣಾ ಕಾಯ್ದೆಯನ್ನು ತೆಗೆದುಕೊಂಡು ಬಂದರು. ಏನು ಉದ್ದೇಶ ಇತ್ತು ಅಂತ ಹೇಳಿದ್ರೆ, ಯಾವ್ಯಾವ ಜಾಗತಿಕ ಕಂಪನಿಗಳು ಅಮೆರಿಕಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಉದ್ಯೋಗವನ್ನು ಕೊಡ್ತಾ ಇದ್ವಲ್ಲ, ಆ ಯಾವ ಕಂಪನಿಗಳೂ ಕೂಡ ಅಮೆರಿಕಾವನ್ನು ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗಬಾರದು ಅನ್ನುವ ಕಾರಣಗಳಿಗಾಗಿ ಈ ಕಾರ್ಪೊರೇಟ್ ತೆರಿಗೆ ಅನ್ನೋದೇನಿತ್ತಲ್ಲ, ಆ ಕಾರ್ಪೊರೇಟ್ ತೆರಿಗೆಯನ್ನು ಶೇಕಡ 35ರಿಂದ 21ಕ್ಕೆ ಇಳಿಕೆ ಮಾಡಲಾಯಿತು. ಹೆಚ್ಚು ಕಡಿಮೆ 14% ಇಳಿಕೆ ಆಯಿತು. 14% ಅಲ್ಲಿ ಇಳಿಕೆ ಆಯಿತು. ಎರಡನೇದೇನು ಮಾಡಿದ್ರು ಅಂತ ಹೇಳಿದ್ರೆ, ಶ್ರೀಮಂತರು ಮತ್ತು ಮಧ್ಯಮ ವರ್ಗದವರ ಆದಾಯ ತೆರಿಗೆಯ ಈ ಮಿತಿ ಏನಿತ್ತಲ್ಲ ಅದನ್ನು 39.6%ನಿಂದ 37%, ಹೆಚ್ಚು ಕಡಿಮೆ 2% ಕಡಿಮೆ ಆಯಿತು. ಯಾವಾಗ? ಟ್ರಂಪ್ ಅಧಿಕಾರಕ್ಕೆ ಬಂದಾಗ. ಈ ಎಲ್ಲದರ ಒಟ್ಟಾರೆ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಈ ತೆರಿಗೆ, ಕಾರ್ಪೊರೇಟ್ ತೆರಿಗೆ ಆಗಿರ್ಬೋದು, ಈ ವೈಯಕ್ತಿಕ ತೆರಿಗೆ ಆಗಿರ್ಬೋದು, ಈ ತೆರಿಗೆಯ ಮುಖಾಂತರ ಅಮೆರಿಕಾದ ಸರ್ಕಾರಕ್ಕೆ ಆದಾಯದ ರೂಪದಲ್ಲಿ ಬರ್ತಾ ಇದ್ದಂಥ ಹಣ ಏನಾಯಿತು, ಸಂಪೂರ್ಣವಾಗಿ ಕಡಿತ ಆಗ್ತಾ ಹೋಯಿತು. 2018 ಮತ್ತು 19ರಲ್ಲಿ ಅಮೆರಿಕಾದ ಸರ್ಕಾರ ಒಂದು ನಿರೀಕ್ಷೆ ಮಾಡುತ್ತೆ, ಈ ಬಾರಿ ನಮಗೆ $430 ಬಿಲಿಯನ್ ಆದಾಯ ಬರಬಹುದು ಅಂತ. ಆದರೆ ಅದಕ್ಕಿಂತಲೂ ಕೂಡ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅಮೆರಿಕ ಸರ್ಕಾರ ಆದಾಯವನ್ನು ತೆಗೆದುಕೊಳ್ಳುವ ಪ್ರಯತ್ನ ಆಯಿತು. ಎಲ್ಲದರ ಕಾರಣಗಳಿಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಅವಧಿಯಲ್ಲಿ ಈ ಸಾಲದ ಪ್ರಮಾಣ ಏರಿಕೆ ಆಗ್ತಾ ಹೋಯಿತು, ಅದರ ಹೊರತಾಗಿ ಕಡಿಮೆ ಆಗಲಿಲ್ಲ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನೋಡಿ, ಟ್ರಂಪ್ ಅವರ ಮೊದಲ ಅವಧಿ ಮುಗಿತು. ಅದಾದ ನಂತರ ಅಧ್ಯಕ್ಷರಾದವರು ಜೋ ಬೈಡನ್ ಅವರು ಅಧಿಕಾರಕ್ಕೆ ಬಂದರು. ಅದಾದ ನಂತರ ಮೂಲಸೌಕರ್ಯ, ಹವಾಮಾನ ಬದಲಾವಣೆ ತಡೆ ಕಾಯ್ದೆ, ಇವೆಲ್ಲದಕ್ಕೂ ಕೂಡ $1 ಬಿಲಿಯನ್ ಹಣವನ್ನು ವ್ಯಯ ಮಾಡೋದಕ್ಕೆ ಶುರು ಮಾಡಿದರು. ಒನ್ಸ್ ಅಗೇನ್ ಆ ಸಾಲದ ಪ್ರಮಾಣ ಜಾಸ್ತಿ ಆಗ್ತಾ ಹೋಯಿತು. ಇದೆಲ್ಲವೂ ಕೂಡ ಆಗ್ತಾ ಇಲ್ಲ. ಇದು ಎರಡನೇ ಬೆಳವಣಿಗೆ. ಮೂರನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಭಾರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಬಡ್ಡಿ ಕಟ್ಟೋದೇ ದೊಡ್ಡ ಶಿಕ್ಷೆ ಆಗ್ತಾ ಇದೆ. ಬಡ್ಡಿ ಕಟ್ಟೋದೇ ದೊಡ್ಡ ಶಿಕ್ಷೆ. ಈಗ ಅಮೆರಿಕ UAE ಸೌದಿ ಅರೇಬಿಯಾಗೆ ಸಾಲ ಕೊಡಬೇಕು ಅಂತ ಹೇಳಿದ್ರೆ UAE ಬಳಿ ತೆಗೆದುಕೊಂಡು ಬರುತ್ತೆ, UAE ಕೊಡಬೇಕಂತ ಸೌದಿ ಅರೇಬಿಯಾದ ಎಕ್ಸ್ಚೇಂಜ್ ಆಫರ್ ಇದ್ದಂಗೆ ಈ ರೀತಿ. ಈ ಭಯ ಕೂಡ ಅಮೆರಿಕ ಕಾಡ್ತಾ ಇದೆ. ಏನು ಮಾಡ್ತಿದ್ದಾರೆ ಅವರು? ಸಾಲಕ್ಕಿಂತಲೂ ಹೆಚ್ಚಾಗಿ ಅಮೆರಿಕಾವನ್ನು ಬಡ್ಡಿ ಕಾಡ್ತಾ ಇದೆ, ಬಡ್ಡಿ ಕಟ್ಟಬೇಕು ಅಂತ. ಕಳೆದ 2 ದಶಕಗಳಲ್ಲಿ ಗರಿಷ್ಠ ಮಟ್ಟಕ್ಕೆ US ಬಾಂಡ್ ಮೌಲ್ಯ ತಲುಪಿದೆ. ಸರ್ಕಾರದ ಆದಾಯಕ್ಕಿಂತ 16 ಪಟ್ಟು ವಾರ್ಷಿಕವಾಗಿ ಹೆಚ್ಚಳ ಆಗ್ತಾ ಇದ್ದನ್ನು ನೋಡ್ತಾ ಇದ್ದೀವಿ. ಏನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಈ ವಿಚಾರದಲ್ಲಿ ಅಮೆರಿಕಾದಲ್ಲಿ ಒಂದು ಬಾಂಡ್ ವ್ಯವಸ್ಥೆ ಇದೆ. ಅಮೆರಿಕಾದಲ್ಲಿ ಆ ಬಾಂಡುಗಳನ್ನು ಯಾರು ಅಂದರೆ ಭಾರತ ಖರೀದಿ ಮಾಡ್ಬೋದು, ಬೇರೆ ಬೇರೆ ದೇಶದವರು ಖರೀದಿ ಮಾಡ್ಬೋದು, ಬೇರೆ ಬೇರೆ ಬ್ಯಾಂಕ್ಗಳೆಲ್ಲ ಖರೀದಿ ಮಾಡ್ಬೋದು. ಸಾಲದ ಮೇಲಿನ ಬಡ್ಡಿಗಾಗಿ ಅಮೆರಿಕ ಇವತ್ತು $1.1 ಟ್ರಿಲಿಯನ್ ಹಣವನ್ನು ಖರ್ಚು ಮಾಡ್ತಾ ಇದೆ. ಅಂದರೆ ಒಟ್ಟು ತೆರಿಗೆಯ ಶೇಕಡ 20% ಹಣ ಕೇವಲ ಬಡ್ಡಿ ಕಟ್ಟೋದಕ್ಕೆ ಆಗ್ತಾ ಇದೆ. ಇವು ರಕ್ಷಣಾ ಬಜೆಟ್ $850ರಿಂದ $950 ಬಿಲಿಯನ್ ಇದೆ. ಆದರೆ ಅವರ ಬಡ್ಡಿ ಇರೋದು $1,100 ಬಿಲಿಯನ್ ಹಣ. ಶಿಕ್ಷಣ, ಆರೋಗ್ಯ, ಟ್ರಾನ್ಸ್ಪೋರ್ಟ್ ಈ ಎಲ್ಲವುಗಳಿಗೂ ಕೂಡ ಸರ್ಕಾರ ಕೊಡುವಂತಹ ಈ ಅನುದಾನ ಏನಿದೆ ಅದೆಲ್ಲವೂ ಕೂಡ ಬಡ್ಡಿಗಿಂತಲೂ ಕೂಡ ಕಡಿಮೆ, ಬಡ್ಡಿಯನ್ನೇ ಇವರು ಹೆಚ್ಚಾಗಿ ಕಟ್ತಾ ಇದ್ದಾರೆ ಅಂತ. ಎಲ್ಲದರ ಪರಿಣಾಮವಾಗಿ ಏನಾಗ್ತಾ ಇದೆ, ಈ ಬಾಂಡ್ ರಿಟರ್ನ್ಸ್ಗಳು 2 ದಶಕದಲ್ಲೇ ಅತ್ಯಂತ ಗರಿಷ್ಠ ಮಟ್ಟಕ್ಕೆ ಏರಿದೆ ಅಂತ. ಏನಿದೆ USS ಬಾಂಡ್? ಭಾರಿ ಇಂಟ್ರೆಸ್ಟಿಂಗ್ ಆಗಿರೋದು. USS ಅಂದರೆ ಅಮೆರಿಕ ಏನು ಮಾಡುತ್ತೆ, ತನಗೆ ಹಣದ ಅಗತ್ಯವಿದ್ದಾಗ ಜಗತ್ತಿನ ಹೂಡಿಕೆದಾರರಿಗೆ ಜಾರಿ ಮಾಡುವಂಥ ಇದು ಸಾಲದ ಪತ್ರಗಳು ಅಂತ ಕರೀತಾರೆ. ತನಗೆ ಹಣದ ಅವಶ್ಯಕತೆ ಇರುತ್ತೆ, ಅದನ್ನು ಇನ್ವೆಸ್ಟರ್ನ ಮುಖಾಂತರ ತೆಗೆದುಕೊಳ್ಳುವಂಥ ಒಂದು ಲೋನ್ನ ಪತ್ರ ಇದೆ. ಇದಕ್ಕೆ ನಾವು US ಬಾಂಡ್ ಅಂತ ಕರಿತೀವಿ. ಈಗ ಜಾಗತಿಕವಾಗಿ ಒಂದು ನಂಬಿಕೆ ಇದೆ, ಅಮೆರಿಕ ಆರ್ಥಿಕವಾಗಿ ದಿವಾಳಿ ಆಗಲ್ಲ,
ಅಮೆರಿಕ ಯಾವುದೇ ಕಾರಣಗಳಿಗಾಗಿಯೂ ಕೂಡ ಹೂಡಿಕೆದಾರರಿಗೆ ಮೋಸ ಮಾಡಲ್ಲ, ಹೂಡಿಕೆದಾರರು ಮುಳುಗಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ಹೀಗಾಗಿ ಹೂಡಿಕೆದಾರರು ಏನು ಮಾಡ್ತಾರೆ, ಇವುಗಳನ್ನು ಖರೀದಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ಬ್ಯಾಂಕ್ಗಳು ಖರೀದಿ ಮಾಡ್ತವೆ, ಅಮೆರಿಕಾದ ಅಂದರೆ ಜಪಾನ್ ಅವರು ಖರೀದಿ ಮಾಡ್ತಾರೆ, ಭಾರತ ಖರೀದಿ ಮಾಡುತ್ತೆ, ಚೀನಾ ಖರೀದಿ ಮಾಡುತ್ತೆ, ಎಲ್ಲರೂ ಕೂಡ ಖರೀದಿ ಮಾಡ್ತಾರೆ. ಈ ಬಾಂಡ್ ಇಲ್ಡ್ ಅನ್ನೋದು ಒಂದು ಪದ ಬರುತ್ತಲ್ಲಿ. ಬಾಂಡ್ ಇಲ್ಡ್ ಅಂತ ಹೇಳಿದ್ರೆ ರಿಟರ್ನ್. ಅದು ಹೂಡಿಕೆದಾರರಿಗೆ ಆ ಬಾಂಡನ್ನು ಖರೀದಿ ಮಾಡಿದ ನಂತರ ಸಿಗಬಹುದಾದಂಥ ಲಾಭ. ಆದರೆ ಇವತ್ತು ಆ ಲಾಭ ಜಾಸ್ತಿಯಾಗಿದ್ದು ಕೂಡ ಅಮೆರಿಕ ಈ ಸಾಲವನ್ನು ಎದುರಿಸೋದಕ್ಕೆ ಕಾರಣ ಅನ್ನೋದು ನಾವು ಗಮನಿಸಬೇಕಾದ ಸಂಗತಿ. ಹೆಂಗಾಯ್ತು ನೋಡಿ, ನೀವು ಅಮೆರಿಕದ ಮೇಲೆ ನಂಬಿಕೆ ಇತ್ತು ಅಂತ ನಾನು ಹೇಳಿದೆ. ಆ ನಂಬಿಕೆ ಒಂದು ವೇಳೆ ಏನಾದರೂ ಕಡಿಮೆ ಆದಾಗ ಹೂಡಿಕೆದಾರರು ಏನು ಮಾಡ್ತಾರೆ, ಈ ಅಮೆರಿಕದ ಬಾಂಡ್ಗಳನ್ನು ಖರೀದಿ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಅಮೆರಿಕದ ಬಾಂಡ್ಗಳನ್ನು ಖರೀದಿ ಮಾಡೋದು ಸ್ಟಾಪ್ ಮಾಡ್ತಾರೆ. ಆಗ ಅವರನ್ನು ಖರೀದಿ ಮಾಡೋದಕ್ಕೆ ಅಥವಾ ಎನ್ಕರೇಜ್ ಮಾಡೋದಕ್ಕೆ ಅಮೆರಿಕದ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದರೆ, ಆ ಬಾಂಡ್ ಇಲ್ಡ್ ಅಂತ ನಾನು ಏನು ಕರೆದೆ, ಅವರಿಗೆ ಸಿಗಬಹುದಾದಂಥ ರಿಟರ್ನ್ ಏನಿದೆ, ಆ ಪ್ರಮಾಣ ಏನಿದೆ, ಆ ಬಡ್ಡಿ ದರ ಏನಿದೆ, ಅದನ್ನು ಹೆಚ್ಚಳ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡುತ್ತೆ. ಇದರ ಪರಿಣಾಮ ಹೆಂಗಾಯಿತು ಅಂತ ಹೇಳಿದ್ರೆ, ಕಳೆದ 30 ವರ್ಷಗಳಲ್ಲಿ ಈ ಬಾಂಡ್ ಇಲ್ಡ್ನ ಪ್ರಮಾಣ 5.33% ಏರಿಕೆ ಆಗಿದೆ. ಇದು ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ. ಈ ರೀತಿಯಾದಂತಹ ಲಾಭ ಯಾರು ಬಾಂಡ್ಗಳನ್ನು ಖರೀದಿ ಮಾಡ್ತಿದ್ದಾರಲ್ಲ ಅವ್ರಿಗೆ ಸಿಗ್ತಾ ಇದೆ. ಅದು ಅಮೆರಿಕದ ಸರ್ಕಾರಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇದೆ, ನಷ್ಟವನ್ನು ಉಂಟು ಮಾಡ್ತಾ ಇದೆ. ಇದು ಕೂಡ ಸಾಲ ಹೆಚ್ಚಳಕ್ಕೆ ಕಾರಣ ಆಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಅಮೆರಿಕನ್ನರ ಬದುಕಿಗೆ ತಟ್ಟಿದ ಸಾಲದ ಶಾಖ. ಎಲ್ಲ ನಾವು ಭಾರತದಲ್ಲೂ ಲೆಕ್ಕಾಚಾರ ಮಾಡ್ತಾ ಇರ್ತೇವೆ, ಕರ್ನಾಟಕದಲ್ಲೂ ಕೂಡ ಲೆಕ್ಕಾಚಾರ ಮಾಡ್ತಿರ್ತೇವೆ. ಒಬ್ಬ ವ್ಯಕ್ತಿಯ ಮೇಲೆ ಸಾಲದ ಪ್ರಮಾಣ ಭಾರತದಲ್ಲಿ ಎಷ್ಟಿದೆ, ಕರ್ನಾಟಕದಲ್ಲಿ ಎಷ್ಟಿದೆ ಅಂತ. ಅದೇ ರೀತಿಯಾಗಿಯೂ ಕೂಡ ಅಮೆರಿಕದಲ್ಲಿ ಇವತ್ತೊಂದು ಲೆಕ್ಕಾಚಾರ. ಸಾಲದಿಂದ ಮನೆ, ವಾಹನ, ಲೋನ್ನ ಬಡ್ಡಿ ದರ ಎಲ್ಲ ಹೆಚ್ಚಳ ಆಗ್ತಾ ಇದೆ. ನಿತ್ಯ ಉಪಯೋಗಿ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿಬಿಟ್ಟಿದ್ದಾರೆ ಅಮೆರಿಕದ ನಾಗರಿಕರು. ಉದ್ಯೋಗಿಗಳ ವೇತನ ಹೆಚ್ಚಳಕ್ಕೆ ಬ್ರೇಕ್ ಹಾಕ್ತಾ ಇದೆ ಆರ್ಥಿಕ ಈ ಹಿಂಜರಿಕೆಯ ಭೀತಿ. ಏನಾಯ್ತು ನೋಡಿ, ನೀವು ಪ್ರತಿ ಸೆಕೆಂಡಿಗೆ ಹೆಚ್ಚಳ ಆಗ್ತಾ ಇದೆ. ನಾನು ಅವಾಗ ಹೇಳಿದೆ, ಪ್ರತಿ ಸೆಕೆಂಡಿಗೆ ಅಮೆರಿಕಾದಲ್ಲಿ $10 ಲಕ್ಷ ಸೇರ್ಪಡೆ ಆಗ್ತಾ ಇದೆ. $10 ಲಕ್ಷ ಸಾಲ ಸೇರ್ಪಡೆ ಆಗ್ತಾ ಇದೆ. ಅಂದರೆ ಒಂದು ದಿನಕ್ಕೆ $1 ಲಕ್ಷ ಸಾಲದ ಹೊರೆ ಅಮೆರಿಕಕ್ಕೆ ಹೆಚ್ಚಳ ಆಗ್ತಾ ಇರೋದು. ತಲಾವಾರು ಸಾಲದ ಹೊರೆ ಹೆಂಗಿದೆ ಅಂತ ಹೇಳಿದ್ರೆ, ಅಮೆರಿಕಾದಲ್ಲಿ ನೀವು ನೋಡಿ, ಜನಸಂಖ್ಯೆ ಆಧಾರದ ಮೇಲೆ ನೀವು ಡಿವೈಡೆಡ್ ಮಾಡಿದರೆ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಸಾಯುವ ವಯೋವೃದ್ಧದ ತನಕವೂ ಕೂಡ ಪ್ರತಿಯೊಬ್ಬರ ಮೇಲೆ $51 ಲಕ್ಷ ಅಮೆರಿಕಾದಲ್ಲಿ ಸಾಲ ಇದೆ. 2017ರಲ್ಲಿ ಇತ್ತು. ಆದರೆ ಇವತ್ತು ಆ ಪ್ರಮಾಣ $98 ಲಕ್ಷ ಏರಿಕೆ ಆಗಿದೆ. 51 4 ವರ್ಷದ ಹಿಂದೆ ಇದ್ದಿದ್ದು ಇವತ್ತು 98 ಲಕ್ಷಕ್ಕೆ ಬಂತು. ಇವೆಲ್ಲದರ ಜೊತೆಗೆ ಮನೆ ಖರೀದಿ ಮಾಡುವಂಥ ಸಾಲದ ಬಡ್ಡಿ ದರಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ 2020-21ರಲ್ಲಿ 3% ಇತ್ತು, ಆದರೆ ಇದೀಗ 8%ಗೆ ಏರಿಕೆ ಆಗಿದೆ. ಇವೆಲ್ಲದರ ಜೊತೆಗೆ 2021ರಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ $1,500 EMI ಅನ್ನು ಕಟ್ತಾ ಇದ್ರೆ, ಅದೇ ವ್ಯಕ್ತಿ ಇವತ್ತು $3,000 EMI ಅನ್ನು ಕಟ್ಟಬೇಕಾದಂಥ ಅನಿವಾರ್ಯತೆ ಬರ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕಾದಲ್ಲಿ ಈ ಕ್ರೆಡಿಟ್ ಕಾರ್ಡ್ಗಳ ಸರಾಸರಿ ಬಡ್ಡಿಯ ಬೆಲೆ ಎಷ್ಟಿದೆ ಅಂತ ಹೇಳಿದರೆ 21.5%ನಿಂದ 22%ಗೆ ಏರಿಕೆ ಆಗಿದೆ. ಇದು ಅಮೆರಿಕಾದಲ್ಲೇ ಅತ್ಯಂತ ಗರಿಷ್ಠ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಸಾಲದ ಮಿತಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋದು ಅಲ್ಲಿ ಒಂದಿದೆ. ಇದನ್ನು ಕೊನೆಯದಾಗಿ ನಾನು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. 2025ರಲ್ಲಿ ಒಂದು ಆ್ಯಕ್ಟ್ ತೆಗೆದುಕೊಂಡ್ಬರ್ತಾರೆ, ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆ್ಯಕ್ಟ್ ಅಂತ. ಈ ಆ್ಯಕ್ಟ್ನ ಮುಖಾಂತರ ಏನು, ಅಮೆರಿಕ ಮಾಡಬಹುದಾದಂಥ ಸಾಲದ ಮಿತಿ ಎಷ್ಟಿರಬೇಕು ಅನ್ನೋದನ್ನು 2025ರಲ್ಲಿ ಡಿಸೈಡ್ ಮಾಡಿದ್ರು. ಎಷ್ಟಿರಬೇಕು, $41 ಟ್ರಿಲಿಯನ್ ನಮ್ಮ ಸಾಲ ಇರಲಿ ಅಂತ ಅದೊಂದು ಆ್ಯಕ್ಟ್ನ ಮುಖಾಂತರ ಬಂತು. ಒನ್ಸ್ ಅಗೇನ್ ಅದನ್ನು ಮರುಪರಿಷ್ಕರಣೆ ಮಾಡಬೇಕು ಅಂತ. ಯಾಕಂದರೆ ಯಾವಾಗ ಅಮೆರಿಕಕ್ಕೆ ಸಾಲ ಬೇಕಾಗಿದೆಯೋ ಇದನ್ನು ಮರುಪರಿಷ್ಕರಣೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದೀಗ ಒನ್ಸ್ ಅಗೇನ್ ಅದು ಮರುಪರಿಷ್ಕರಣೆಯಾಗಿ ಸಾಲದ ಮಿತಿಯನ್ನು ಅಮೆರಿಕ ಹೆಚ್ಚಳ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ. ಇವೆಲ್ಲದರ ಜೊತೆಗೆ ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದರೆ, ಅಮೆರಿಕ ಮುಂದಿರುವಂಥ ಅಗ್ನಿ ಪರೀಕ್ಷೆ ಏನು ಅಗ್ನಿ ಪರೀಕ್ಷೆ? ಸಾಲದ ಸುಳಿಯಿಂದ ಪಾರಾಗೋದಕ್ಕೆ ವೆಚ್ಚ ಕಡಿತ ಅಥವಾ ತೆರಿಗೆ ಏರಿಕೆ ಅನಿವಾರ್ಯ ಆಗಿಬಿಟ್ಟಿದೆ. ಈ ತೆರಿಗೆಯನ್ನು ಕಡಿಮೆ ಮಾಡಿದರು 2017ರಲ್ಲಿ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಅಂತ ನಾನು ಹೇಳಿದೆ. ಜನಪ್ರಿಯ ಯೋಜನೆಗಳಿಗೆ ಕತ್ತರಿ ಹಾಕೋದಕ್ಕೆ ಡೊನಾಲ್ಡ್ ಟ್ರಂಪ್ ಹಿಂಜರಿತಾ ಇದೆ. ತೆರಿಗೆಯನ್ನು ಹೆಚ್ಚಳ ಮಾಡಿದರೆ ಹೂಡಿಕೆದಾರರು ಮತ್ತು ಉದ್ಯಮಗಳಿಂದ ಪ್ರತಿರೋಧದ ಭೀತಿದೆ. ನಾನು ಹೇಳಿದೆ ಆವಾಗಲೇ, ಅವರು ಯಾವುದೇ ಕಾರಣಕ್ಕಾಗಿಯೂ ಕೂಡ ಬೇರೆ ಕಡೆ ಹೋಗಬಾರ್ದು ಅನ್ನುವ ಕಾರಣಕ್ಕಾಗಿ ಅದನ್ನು ತೆಗೆದುಕೊಂಡು ಬಂದರು ಅಂತ. ಮಹಾಶಕ್ತಿಯ ಆರ್ಥಿಕ ಕುಸಿತ ಇಡೀ ಜಗತ್ತಿನ ಮೇಲೆ ಸಹಜವಾಗಿ ಪರಿಣಾಮವನ್ನು ಬೀರುತ್ತೆ. ಅಮೆರಿಕ ಇದನ್ನು ಹೆಂಗೆ ತೆಗೆದುಕೊಂಡು ಹೋಗ್ಬಿಡುತ್ತೋ ಅಂತ. ನಾನು 1960ರಲ್ಲಿ ಅಮೆರಿಕಾದೊಂದು ಬೆಳವಣಿಗೆ ಆಯಿತು. ಅಮೆರಿಕ ಸಂಸತ್ತು ಅವತ್ತೇನಾಯಿತು, ಇದೇ ರೀತಿಯಾಗಿ ಸಾಲದ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ರು. ಅದಾದ ನಂತರ ಇವತ್ತಿನ ತನಕ 79ಕ್ಕೂ ಹೆಚ್ಚು ಬಾರಿ ಅಮೆರಿಕ ಮಾಡಬಹುದಾದಂಥ ಸಾಲದ ಮಿತಿಯನ್ನು ಹೆಚ್ಚಳ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಸರಿಸುಮಾರು 79 ಬಾರಿ. ಒಂದು ಸಾರಿ ಟಾರ್ಗೆಟ್ ಇಟ್ಕೊಂಡಾಗ ಅಮೆರಿಕದ ಸಾಲದ ಮಿತಿ ಎಷ್ಟಿರಬೇಕು, ಅದು $20 ಟ್ರಿಲಿಯನ್ ಇರಲಿ ಅಂತ. ಎರಡನೇ ಬಾರಿ ಮತ್ತೊಮ್ಮೆ ತಿದ್ದುಪಡಿ ಮಾಡಿದ್ರು, ಅದು $30 ಬರಲಿ ಅಂತ. ಕಳೆದ ಬಾರಿ ಅವರು ತಿದ್ದುಪಡಿ ಮಾಡಿಕೊಂಡಾಗ ಅದು $40 ಟ್ರಿಲಿಯನ್ ಹೋಗಲಿ ಅಂತ ಆಲೋಚನೆ ಅಮೆರಿಕದ್ದತ್ತು.
ಇದೀಗ ಒನ್ಸ್ ಅಗೇನ್ ಅದನ್ನು ಜಾಸ್ತಿ ಮಾಡಿಕೊಳ್ಬೇಕು ಅನ್ನುವಂಥ ಆಲೋಚನೆ ಇದೆ. ಇವೆಲ್ಲದರ ನಡುವೆ ಈ ಜನಪ್ರಿಯ ಯೋಜನೆಗಳಿದೆಯಲ್ಲ, ಅದು ಜೋ ಬೈಡನ್ ಅವರದ್ದು ಹವಾಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಕೋಟ್ಯಾಂತರ ರೂಪಾಯಿ ಹಣವನ್ನು ಇನ್ವೆಸ್ಟ್ ಮಾಡುತ್ತೆ, ಅದನ್ನು ಕೂಡ ಕಡಿತಗೊಳಿಸಬೇಕು ಎನ್ನುವಂಥ ಆಲೋಚನೆ, ರಾಜಕೀಯ ಆರೋಪ ರಿಪಬ್ಲಿಕನ್ ಆಗಿರ್ಬೋದು ಡೆಮಾಕ್ರೆಟಿಕ್ ಪಾರ್ಟಿಗಳ ನಡುವೆ ಅಮೆರಿಕಾದ ಸಂಸತ್ನಲ್ಲಿ ಮೇಲಿಂದ ಮೇಲೆ ಆಗ್ತಾನೆ ಇರುತ್ತೆ. ಹೀಗಾಗಿ ಅಮೆರಿಕಾವೇ ಇವತ್ತು $40 ಟ್ರಿಲಿಯನ್ ಸಾಲವನ್ನು ಎದುರಿಸ್ತಾ ಇದೆ. ಈ ಕಾರಣಗಳಿಗಾಗಿ ಅಮೆರಿಕಕ್ಕೊಂದು ಆತಂಕ ಏನು ಅಂತ ಹೇಳಿದ್ರೆ, ಈ ಸಾಲದ ನಡುವೆ ಬೇರೆ ಬೇರೆ ದೇಶಗಳದ್ದು ಬ್ರಿಕ್ಸ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳ ಸಮೂಹ ಏನಿದೆ, ಡಾಲರನ್ನು ಹೊರತುಪಡಿಸಿ ಅವರವರ ಲೋಕಲ್ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡಿದರೆ ನನ್ನ ಕತೆ ಏನು ಎನ್ನುವಂಥ ಆತಂಕ ಅವರಿಗಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಈ ಯುದ್ಧದ ಮುಖಾಂತರ ಅದನ್ನು ಸರಿಪಡಿಸೋಕೆ ಹೋಗ್ತಾರೆ ಅಂತ ಹೇಳ್ತಾರೆ. ನೋಡೋಣ ಏನಾಗುತ್ತೆ, ಅಮೆರಿಕ ಸಾಲದ ಸುಳಿಯಿಂದ ಹೆಂಗೆ ಹೊರಗೆ ಬರುತ್ತೆ ಅಂತ ನೋಡೋಣ. ಇದು ಎರಡನೇ ಸ್ಟೋರಿ. ಮೂರನೇ ಸುದ್ದಿ, ಅದು POK ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ರಾಯಭಾರಿಗಳು ಅಥವಾ ಅಮೆರಿಕ ಕೊಟ್ಟಂಥ ಒಂದು ಹೇಳಿಕೆ. ಯಾವ ಭಾರತ ಸಾಫ್ಟ್ ಡಿಪ್ಲೊಮಸಿಯನ್ನು ಅನುಸರಿಸಿ ಪಾಕಿಸ್ತಾನಕ್ಕೆ ಒಂದು ಏಟ್ ಕೊಡೋ ಪ್ರಯತ್ನವನ್ನು ಮಾಡಿತ್ತಲ್ಲ, ಆ ಪಾಕಿಸ್ತಾನಕ್ಕೆ ಯಾವ ಅಮೆರಿಕ ಸಹಾಯ ಮಾಡುತ್ತಿತ್ತು ಅನ್ನುವಂಥ ನಂಬಿಕೆಯಿಂದ ಪಾಕಿಸ್ತಾನ ಬದುಕ್ತಾ ಇತ್ತು, ಅದೇ ಅಮೆರಿಕಾದಿಂದ POK ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಂಥ ಒಂದು ಹೇಳಿಕೆ ಇವತ್ತು ಅಕ್ಷರಶಃ ನಡುಕ ಹುಟ್ಟಿಸುವಂತೆ ಮಾಡಿದೆ. ನೀವು ಅಮೆರಿಕಾದ ಇತಿಹಾಸ ಮತ್ತು ಭಾರತದ ಸಂಬಂಧವನ್ನು ತೆಗೆದು ನೋಡ್ತಾ ಹೋದರೆ, ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಅವರ ನೀತಿ ನಿಯಮಗಳು, ಅವರ ಹೇಳಿಕೆಗಳು ಮತ್ತು ಅವರ ಸಿದ್ಧಾಂತಗಳು ಬದಲಾಗಿದ್ದನ್ನು ನೋಡ್ತಾ ಬಂದಿದ್ದೀವಿ. ಒನ್ಸ್ ಅಗೇನ್ ಇವತ್ತು ಅಮೆರಿಕಾದ ನಿಲುವು ಕೂಡ ಪಾಕ್ ಅಕ್ಯುಪೈಡ್ ಕಾಶ್ಮೀರ ವಿಚಾರದಲ್ಲಿ ಮತ್ತು ಆರ್ಟಿಕಲ್ 370 ಅಬ್ರಾಗೇಷನ್ನ ನಂತರ ಜಮ್ಮು ಕಾಶ್ಮೀರ ಎನ್ನುವಂತಹ ಒಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ನಾವೇನು ಕರಿತೀವಿ, ಅದು ಪ್ರವಾಸೋದ್ಯಮದಲ್ಲಿ ಆದಂತಹ ಬೆಳವಣಿಗೆಯ ಭಾಗವಾಗಿ ಲೆವೆಲ್ 4 ಅಂತ ನಾವೇನವರು ಕನ್ವರ್ಟ್ ಮಾಡಿಟ್ಟಿದ್ರು. ಅಂದರೆ ಅಮೆರಿಕನ್ನರು ಯಾರೂ ಕೂಡ ಈ ಪ್ರದೇಶಕ್ಕೆ ಪ್ರವಾಸಕ್ಕಾಗಿ ಹೋಗಬಾರದು ಅಂತ ಒಂದು ರೀತಿ ಬ್ಲಾಕ್ ಲಿಸ್ಟ್ ಅಂತ ನೀವು ಅಂದ್ಕೊಳ್ಳಿ. ಆ ರೀತಿಯಾಗಿ ಮಾಡಿಟ್ಟಿದ್ರಲ್ಲ, ಅದನ್ನು ಮರುಪರಿಶೀಲನೆ ಮಾಡುವ ಹಂತಕ್ಕೆ ಇವತ್ತು ಅಮೆರಿಕ ಬಂದಿದೆ. ಹಾಗಾದರೆ ಹೆಂಗೆ ಬದಲಾವಣೆ ಆಯ್ತಿದ್ದು, ಅಮೆರಿಕದ ನಿಲುವೇನಿತ್ತು, ಇದು ಮೂರನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಅಮೆರಿಕ ಅಬ್ಬರಿಸ್ತು. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಅಮೆರಿಕ ರಾಯಭಾರಿ ಸೆರ್ಗೆಯೋ ಗೋರ್ ಐತಿಹಾಸಿಕವಾಗಿ ಭೇಟಿ ಕೊಟ್ಟರು. ಕಾಶ್ಮೀರವನ್ನು ಭಾರತದ ಪ್ರಮುಖ ಮತ್ತು ಅವಿಭಾಜ್ಯ ಭಾಗ ಅಂತ ಹೇಳಿಕೆಗಳು ಬಂತು. ದಶಕಗಳ ಬಳಿಕ ಕಾಶ್ಮೀರದ ವಿಚಾರದಲ್ಲಿ ಅಮೆರಿಕದ ನಿಲುವು ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. ಶ್ರೀನಗರದ ದಾಲ್ ಲೇಕ್ನಲ್ಲೆಲ್ಲ ಸಂಚಾರ ಮಾಡಿದ್ರು. ಭದ್ರತೆ ಮತ್ತು ಸೌಂದರ್ಯಕ್ಕೆ ಈ ಘೋರ್ ಸಂಪೂರ್ಣವಾಗೆಲ್ಲ ಫಿದಾ ಆದರು. ಮಾಸ್ಟರ್ ಸ್ಟ್ರೋಕನ್ನು ಕಂಡು ಪಾಕಿಸ್ತಾನಕ್ಕೆ ದಿಗಲು ಬಡ್ದಿದ್ದನ್ನು ನೋಡ್ತಾ ಇದ್ವಿ. ಸೆರ್ಗೆಯೋ ಘೋರ್ ದಕ್ಷಿಣ ಏಷ್ಯಾ ಮತ್ತು ಮಧ್ಯ ಏಷ್ಯಾ ವ್ಯವಹಾರಗಳ ವಿಶೇಷ ಪ್ರತಿನಿಧಿ. ಇವರೆಲ್ಲ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟರು. ಕಾಶ್ಮೀರ ಎಲ್ಲ ಭಾರತದ ಒಂದು ಪ್ರಮುಖ ಭಾಗ ಅಂತೆಲ್ಲ ಹೇಳಿದರು. ಆರ್ಟಿಕಲ್ 370 ವಿಧಿಯನ್ನು ರದ್ದುಗೊಳಿಸಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ತೆಗೆದು ಹಾಕಿದಾಗಲೂ ಕೂಡ ಅಮೆರಿಕ ಇದನ್ನು ಭಾರತದ ಆಂತರಿಕ ವಿಚಾರ ಅಂತಲೂ ಕೂಡ ಹೇಳಿತ್ತು. ಇದೆಲ್ಲವೂ ಕೂಡ ಆಯಿತು. ಸ್ವಲ್ಪ ನಾವು ಇತಿಹಾಸಕ್ಕೆ ಹೋಗೋಣ. ಈ ವಿಚಾರದಲ್ಲಿ ಹೆಂಗೆ ಅಮೆರಿಕಾದ ಈ ನೀತಿಗಳು ಬದಲಾಯಿತು ಅಂತ. 1947ರಿಂದ 50ರ ದಶಕ ವಿಶ್ವಸಂಸ್ಥೆಗೆ ಹೋಯ್ತು ಈ ಪ್ರಕರಣ. ವಿವಾದಿತ ಪ್ರದೇಶದ ಹಣೆಪಟ್ಟಿ ಬಂತು. ಈ ವಿವಾದಿತ ಪಟ್ಟಿ ಬಂದ ನಂತರ ಒಂದು ವಿಶ್ವಸಂಸ್ಥೆಯ ನಿರ್ಣಯ 47ರಲ್ಲಾಯಿತು. ಜನಮತದ ಅಭಿಪ್ರಾಯ ಏನಿದೆ ಅದರ ಮೇಲೆ ಇದನ್ನು ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದಾಗಲೂ ಕೂಡ ಅಮೆರಿಕ ಅದಕ್ಕೆ ಸೈ ಅಂತು. 1950 ಅದಾದ ನಂತರ 80ರ ದಶಕ ಸೋವಿಯತ್ ಒಕ್ಕೂಟ ಮತ್ತು ಅಮೆರಿಕದ ನಡುವೆ ಪೈಪೋಟಿ ಇದ್ದಂತಹ ಸಮಯದಲ್ಲಿ ಅವತ್ತು ಅಮೆರಿಕ ಪಾಕಿಸ್ತಾನದತ್ತ ಒಲವು ತೋರುವ ಪ್ರಯತ್ನವನ್ನು ಮಾಡಿತ್ತು. ಬಿಕಾಸ್ ಚೀನಾವನ್ನು ನಾನು ಅಟ್ಯಾಕ್ ಮಾಡಬೇಕು ಅನ್ನುವ ಕಾರಣಗಳಿಗಾಗಿ ಅವತ್ತು ಅವರು ಅದನ್ನು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದರು. ಆದರೆ ಇವತ್ತು 2026ರಲ್ಲಿ ಈ ಬೆಳವಣಿಗೆ ಆಯಿತು. 1971ರಲ್ಲಿ ಶಿಮ್ಲಾ ಒಪ್ಪಂದ ಆದಂಥ ಸಮಯದಲ್ಲೂ ಕೂಡ ಅದನ್ನು ಅಮೆರಿಕಾದವರು ಹಾಡಿ ಹೋಗಳಿದ್ರು. 99ರ ಕಾರ್ಗಿಲ್ ಯುದ್ಧದಲ್ಲಿ ಸೇನನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತ ಅವತ್ತು ಪಾಕಿಸ್ತಾನದ ಪ್ರಧಾನಿಗೂ ಕೂಡ ಅಮೆರಿಕ ಸೂಚನೆ ಕೊಟ್ಟಿತ್ತು. ಇದೀಗ ಇಂಥದ್ದೊಂದು ಬದಲಾವಣೆ ಆಗಿದೆ. ನೋಡೋಣ. POK ಜನರಿಗೆ ಇದೀಗ ಭಾರತವೇ ಬೇಕು ಅಂತ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದೆ ಅಮೆರಿಕ. ಅಲ್ಲಿ ಜನ ಪ್ರತಿಭಟನೆ ಮಾಡ್ತಿದ್ದಾರೆ. ಅಲ್ಲಿ ಆಗ್ತಾ ಇರುವಂಥ ಆಂತರಿಕ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. POK ಜನ ಪಾಕಿಸ್ತಾನದ ಜೊತೆಗೆ ಇರೋದಕ್ಕೆ ಬಯಸ್ತಾ ಇಲ್ಲ ಅಂತ ಸೆರ್ಗಿಯೋ ಗೋರಿ ಹೇಳಿದರು. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೀತಾ ಇರುವಂಥ ದಬ್ಬಾಳಿಕೆ, ಅಶಾಂತಿ ಇದಕ್ಕೆಲ್ಲ ಕಾರಣ ಅಂತ. POK ಜನ ಇದೀಗ ಭಾರತವನ್ನು ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಅಥವಾ ಭಾರತಕ್ಕೆ ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಅವರು ಹೇಳಿಕೆ ಕೊಡುವ ಪ್ರಯತ್ನವನ್ನು ಮಾಡಿದರು. ಪಾಕಿಸ್ತಾನದ ವಿರುದ್ಧ ನೇರವಾಗಿ ಆರೋಪ ಮಾಡಿದರು. ಅಶಾಂತಿ ಅಥವಾ ಅವರು ತಪ್ಪು ನೀತಿಗಳೇನಿದೆ ಅದು POK ಜನ ಇವತ್ತು ಭಾರತದತ್ತ ಗಮನ ಹರಿಸ್ತಾ ಇರೋದಕ್ಕೆ ಕಾರಣ ಅಂತ ಹೇಳಿದರು. ಪಾಕಿಸ್ತಾನಿ ಆಡಳಿತದ ವಿರುದ್ಧ POKಯಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಇದೆ. ಅಲ್ಲಿನ ಬಹುಪಾಲು ಸಾರ್ವಜನಿಕರು ಇನ್ನು ಮುಂದೆ ಪಾಕಿಸ್ತಾನದೊಂದಿಗೆ ಇರೋಕೆ ಬಯಸ್ತಾ ಇಲ್ಲ ಅಂತ ಗೋರಿ ಹೇಳಿಕೆ ಕೊಡೋ ಪ್ರಯತ್ನ ಮಾಡಿದರು. ಭಾರತದೊಂದಿಗೆ ವಿಲೀನಗೊಳ್ಳುವುದಕ್ಕೆ ಅವರೆಲ್ಲ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತೆಲ್ಲ ಹೇಳಿದರು.
ಸಾಂಪ್ರದಾಯಿಕ ವಿವಾದಿತ ಪ್ರದೇಶ ಏನಿತ್ತು, ಈ ಹಣಪಟ್ಟಿ ಏನಿತ್ತಲ್ಲ, ನಾನು ಅವಾಗಲೇ ಹೇಳಿದೆ 1990ರ ದಶಕದ ಆ ಸಮಯಕ್ಕೆ ಅಮೆರಿಕಾದ ಸಹಾಯಕ ವಿದೇಶಾಂಗ ಕಾರ್ಯದರ್ಶಿ ರಾವಿನ್ ರಫೇಲ್ ಮತ್ತು ಅನೇಕ ರಾಜತಾಂತ್ರಿಕರು ಕಾಶ್ಮೀರಕ್ಕೆ ಬಂದರು. ಅವರು ಬಂದು ಏನಂತ ಒಂದು ಹೇಳಿಕೆ ಕೊಟ್ಟರು ಅಂತ ಹೇಳಿದರೆ, ಬಗೆಹರಿಯದ ವಿವಾದಿತ ಪ್ರದೇಶ ಯಾವುದು, ಅದು ಜಮ್ಮು ಕಾಶ್ಮೀರ ಅಂತ ಹೇಳಿಕೆ ಕೊಡುವ ಪ್ರಯತ್ನ ಮಾಡಿದ್ರು. ಅಂದರೆ 2-3 ದಶಕಗಳ ನಂತರ ಅಮೆರಿಕಾದ ನೀತಿ ಅಥವಾ ಅವರ ನಿಲುವು ಇವತ್ತು ಬದಲಾಗಿದ್ದನ್ನು ನೋಡ್ತಾ ಇದ್ದೀವಿ. ಈಗ ಇವರು ಹೇಳ್ತಾ ಇದ್ದಾರೆ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಅಮೆರಿಕ ವಿರುದ್ಧ ಪಾಕಿಸ್ತಾನ ಕೆರಳಿದೆ, ರಾಯಭಾರಿಗೆ ಸಮನ್ಸ್ ಕೊಟ್ಟಿದೆ. ಸಮನ್ಸ್ ಕೊಟ್ಟರವರು ಸೆರ್ಗಿಯೋ ಗೋರ್ ಹೇಳಿಕೆಯಿಂದ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಕಂಗಾಲಾಗ್ಬಿಡ್ತು. ಇಸ್ಲಾಮಾಬಾದ್ನಲ್ಲಿರುವಂಥ US ರಾಯಭಾರಿ ನಟಾಲ್ ವೇಕರ್ಗೆ ತುರ್ತು ಸಮನ್ಸ್ ಎಲ್ಲ ಕೊಟ್ಟರವರು. ಅಮೆರಿಕ ರಾಯಭಾರಿ ಹೇಳಿಕೆ ಬೇಜವಾಬ್ದಾರಿ. ಸಹಜವಾಗಿ ಯಾವ ಅಮೆರಿಕ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಪಾಕಿಸ್ತಾನಕ್ಕೆ ಸಹಾಯ ಮಾಡುತ್ತೆ. ಡೊನಾಲ್ಡ್ ಟ್ರಂಪ್ ಅವರು ಮುನೀರ್ ಅವರನ್ನು ಹಾಡಿ ಹೋಗೊಳ್ಳೋದು, ಶರೀಫ್ನನ್ನು ಹಾಡಿ ಹೋಗೊಳ್ಳೋದು ಎಲ್ಲವೂ ಮಾಡಿದ ನಂತರವೂ ಕೂಡ ಅಲ್ಲಿಯ ರಾಯಭಾರ, ಅಂದರೆ ಅಲ್ಲಿಯ ಒಬ್ಬ ವ್ಯಕ್ತಿ ಬಂದು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸವನ್ನು ಮಾಡಿ ಜಮ್ಮು ಕಾಶ್ಮೀರದ ಪರಿಸ್ಥಿತಿಯನ್ನು ನೋಡಿ ಇದು ಭಾರತಕ್ಕೆ ಸೇರಬೇಕಾಗಿದ್ದು ಅಂತ. ನೀವು ನೋಡಿ, ನಾನು ಆವಾಗಲೇ ಹೇಳಿದೆ ಶಿಮ್ಲಾ ಒಪ್ಪಂದ ಆಗಿದೆ ಅಂತ. ಆ ಒಪ್ಪಂದದ ಪ್ರಕಾರ ಮತ್ತೊಂದು ದೇಶ ಇದರಲ್ಲಿ ಭಾಗವಹಿಸುವಂತೆಯೇ ಇಲ್ಲ. ಬಟ್ ಇದರ ವಿರುದ್ಧವಾಗಿ ಪಾಕಿಸ್ತಾನ ಏನು ಮಾಡುತ್ತೆ, ಇದನ್ನು ವಿಶ್ವಸಂಸ್ಥೆ ಮುಂದೆ ತೆಗೆದುಕೊಂಡು ಹೋಗೋದು, ವಿಶ್ವಸಂಸ್ಥೆಯ ಎದುರುಗಡೆ ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡೋದು. ಈಗ ಪಾಕಿಸ್ತಾನ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಪಾಕಿಸ್ತಾನ ಏನು ಹೇಳ್ತಾ ಇದೆ, ಯಾವ UN 47 ಎನ್ನುವಂಥ ನಿಯಮವನ್ನು ವಿಶ್ವಸಂಸ್ಥೆಯೇ ರೂಪಿಸಿತ್ತು, ಅದನ್ನು ಉಲ್ಲಂಘಿಸಿ ಅಮೆರಿಕ ಇವತ್ತು ಹಾಡಿ ಹೋಗಲು ಪ್ರಯತ್ನವನ್ನು ಮಾಡಿದೆ ಅಂತ. ಬಟ್ ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ಅಮೆರಿಕ ಏನು ಹೇಳ್ತಾ ಇದೆ, ಆ UN 47 ನಿಯಮದಲ್ಲಿ ಏನಿತ್ತು, ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು, ಇದರ ಜೊತೆಗೆ ಪಾಕಿಸ್ತಾನ ಅಲ್ಲಿ ತೆಗೆದುಕೊಂಡು ಬಂದಿರುವಂಥ ಸೈನ್ಯವನ್ನು ವಾಪಸ್ ತೆಗೆದುಕೊಂಡು ಹೋಗಬೇಕು ಅಂತ ನಿಯಮ ಆಗಿತ್ತು 47ರಲ್ಲಿ. ಆದರೆ POKಯಲ್ಲಿದ್ದಂಥ ಪಾಕಿಸ್ತಾನ ಸೈನಿಕರು ವಾಪಸ್ ಹೋಗಿದ್ದಾರೆ? ಖಂಡಿತ ವಾಪಸ್ ಹೋಗಿಲ್ಲ. ಇವತ್ತು ಅಲ್ಲಿ ದಬ್ಬಾಳಿಕೆ ಮಾಡ್ತಿದ್ದಾರೆ. ಈ ದಬ್ಬಾಳಿಕೆ ವಿರುದ್ಧ ಜನ ಬೀದಿಗಳಿದ್ದಾರೆ ಅಂತ ಅಮೆರಿಕ ಹೇಳ್ತಾ ಇರುವಂಥ ಮಾತು. ಈ ಎಲ್ಲ ಕಾರಣಗಳಿಗಾಗಿ ಕೂಡ ಅವರು ಆಕ್ರೋಶಗೊಂಡು ಸಮನ್ಸ್ ಎಲ್ಲ ಕೊಟ್ಟರು. ಇವೆಲ್ಲದರ ನಡುವೆ ಅಮೆರಿಕ ಹೇಳ್ತಾ ಇದೆ ಕಾಶ್ಮೀರ ಇದೀಗ ಸೇಫ್ ಆಗಿದೆ. ಅಮೆರಿಕನ್ ಪ್ರವಾಸಿಗರಿಗೆ ಒಂದು ಆಫರ್ ಕೊಡ್ತಾ ಇರೋದು. ಹೆಂಗೆ ಸೇಫು? ಲೆವೆಲ್ 4 ಈ ಒಂದು ಎಚ್ಚರಿಕೆಯನ್ನು ಅಮೆರಿಕಾದವರು ಕೊಟ್ಟರು. ನಾವು ಮೊನ್ನೆ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. 1980-90ರ ದಶಕ ಪಂಡಿತರ ಮಾರಣ ಹೋಮ ಆಯಿತು. ಅನೇಕ ಜನ ಪಂಡಿತರನ್ನು ಕಾಶ್ಮೀರದಿಂದ ಓಡಿಸೋ ಪ್ರಯತ್ನ ಆಯಿತು. ದೆಹಲಿ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅವರು ಬದುಕನ್ನು ಸಾಗಿಸಬೇಕಾದಂಥ ಅನಿವಾರ್ಯತೆ ಬಂತು. ಅಂಥ ಉಗ್ರಗಾಮಿ ಚಟುವಟಿಕೆಗಳೆಲ್ಲವೂ ಕೂಡ ನಡೆಯುವ ಪ್ರಯತ್ನ ಆಯಿತು. ಅವತ್ತು ಅಮೆರಿಕ ಒಂದು ನಿರ್ಧಾರವನ್ನು ಮಾಡುತ್ತೆ, ಯಾವುದೇ ಕಾರಣಗಳಿಗೂ ಕೇವಲ ಕಾಶ್ಮೀರ ಅಲ್ಲ, ಸಿರಿಯಾ, ಕಾಶ್ಮೀರ ಸೇರಿದಂತೆ ಜಾಗತಿಕವಾಗಿ ಒಂದು 2-3 ಪಟ್ಟಿಗಳನ್ನು ಮಾಡಿ ಒಂದು ಪ್ರದೇಶಗಳನ್ನು ಅದರಲ್ಲಿ ವಿಂಗಡಿಸಿ ಈ ಯಾವ ಪ್ರದೇಶಗಳಿಗೂ ಕೂಡ ಅಮೆರಿಕನ್ ಪ್ರವಾಸಿಗರು ಹೋಗಬಾರದು ಅಂತ ಒಂದು ರೀತಿಯಾದಂಥ ಲೆವೆಲ್ 4ನಲ್ಲಿ ಅದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಅವತ್ತು ಅಮೆರಿಕಾದವರು ಮಾಡಿದ್ರು. ಇದೀಗ ಆ ಲೆವೆಲ್ 4 ಅಂತ ಏನಿತ್ತು ಅದನ್ನು ಪ್ರವಾಸ ಮಾಡಬೇಡಿ ಅನ್ನುವಂಥದ್ದು ಏನಿತ್ತಲ್ಲ ಅದನ್ನು ಮರುಪರಿಶೀಲನೆ ಮಾಡ್ತೀವಿ ಅಂತ ಇದೀಗ ಅವರೆಲ್ಲ ಹೇಳ್ತಾ ಇದ್ದಾರೆ. ಭಯೋತ್ಪಾದನೆ ನಿಯಂತ್ರಣಕ್ಕೆ ಬಂದಿದೆ, ಸಾಮಾನ್ಯ ಸ್ಥಿತಿ ಮರಳಿದೆ ಅನ್ನೋದನ್ನು ಅಮೆರಿಕ ಅಧಿಕೃತವಾಗಿ ಇದೀಗ ಜಗತ್ತಿನ ಮುಂದೆ ಒಪ್ಪಿಕೊಳ್ಳುವಂಥ ಕಾಶ್ಮೀರ, ಇರಾಕ್, ಅಫ್ಘಾನಿಸ್ತಾನ್ ಮತ್ತು ಸಿರಿಯಾ ಈ ಪ್ರದೇಶಗಳಿಗೆ ಲೆವೆಲ್ 4 ಕೊಟ್ಟಿದ್ರು. ಆ ಲೆವೆಲ್ 4ನ 4 ಸ್ಥಳಗಳ ಪೈಕಿ ಕಾಶ್ಮೀರ ವಿಚಾರದಲ್ಲಿ ಮರುಪರಿಷ್ಕರಣೆಗೆ ಅವರೆಲ್ಲ ಮುಂದಾಗ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ನೀವು ಆರ್ಟಿಕಲ್ 370 ಅಬ್ರಾಗೇಷನ್ ನಂತರ ಈ ಭಯೋತ್ಪಾದಕ ದಾಳಿಗಳೆಲ್ಲ ಕಡಿಮೆ ಆಗಿದ್ವು ಅಥವಾ ಅದರ ಬಗ್ಗೆ ಕೇಂದ್ರ ಸರ್ಕಾರ ಅಂಕಿಅಂಶಗಳನ್ನು ಕೊಟ್ಟಿದ್ದನ್ನು ನಾವೆಲ್ಲವನ್ನು ಕೂಡ ನೋಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಎಲ್ಲವೂ ಕೂಡ ಆಗ್ತಾ ಇದ್ದದ್ದನ್ನು ನೋಡ್ತಾ ಇದ್ದೀವಿ. ಇದರ ಭಾಗವಾಗಿ 2019ರ ನಂತರ ಇದೀಗ ಕಣಿವೆ ರಾಜ್ಯ ಶಾಂತ ಸ್ಥಿತಿಗೆ ಬರ್ತಾ ಇದೆ ಅಂತ ಇದೀಗ ಸಿಎಂ ಒಮರ್ ಅಬ್ದುಲ್ಲಾ ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿ ವಾಷಿಂಗ್ಟನ್ಗೇನೋ ಒಂದು ವರದಿ ಕೊಡ್ತಾರಂತೆ. ಈ ವರದಿಯ ನಂತರ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಅನ್ನುವಂಥ ವಿಚಾರಗಳಾಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಇನ್ನು ಕೊನೆಯ ಬೆಳವಣಿಗೆ 3 ಸ್ಟೋರಿಯಲ್ಲಿ ಏನು ಅಂತ ಹೇಳಿದ್ರೆ, ಬಹಳ ಮೊದಲೇ ಬರಬೇಕಾಗಿತ್ತು ಈ ಮಾತು ಅಂತ MJ ಅಕ್ಬರ್ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಸಚಿವರಿವರು ಅಮೆರಿಕದ ಈ ಬದಲಾದ ನಿಲುವನ್ನು ಅವರು ಸ್ವಾಗತ ಮಾಡಿದರು. MJ ಅಕ್ಬರ್ ಕಾಶ್ಮೀರ ಭಾರತದ ಭಾಗ ಅನ್ನೋ ಸತ್ಯವನ್ನು ಜಗತ್ತು ಒಪ್ಪಲೇಬೇಕಾಗಿದೆ ಅಂತ ಅಕ್ಬರ್ ಎಲ್ಲ ಹೇಳಿದರು. ವಾಷಿಂಗ್ಟನ್ ಮತ್ತು ಭಾರತದ ನಡುವಿನ ವಿಶ್ವಾಸವನ್ನು ಹೆಚ್ಚಳ ಮಾಡುತ್ತೆ ಈ ಹೇಳಿಕೆ ಅಂತೆಲ್ಲ ಹೇಳಿದರು ಅವರು. ಕಾಶ್ಮೀರ ಭಾರತದ ಭಾಗ ಅನ್ನೋದನ್ನು ಅಮೆರಿಕ ಬಹಳ ಹಿಂದೆ ಹೇಳಬೇಕಾಗಿತ್ತು. ಈ ವಾಸ್ತವನ ಇಡೀ ಜಗತ್ತು ಒಪ್ಪಿಕೊಳ್ಳಬೇಕಾಗಿದೆ ಅಂತೆಲ್ಲ ಹೇಳಿದರು ಅವರು. ವಾಷಿಂಗ್ಟನ್ ಮತ್ತು ದೆಹಲಿ ನಡುವಿನ ವಿಶ್ವಾಸ ಮತ್ತಷ್ಟು ಹೆಚ್ಚಳ ಆಗುತ್ತೆ. POKನ ವಸಾಹತುಶಾಹಿಯಂತೆ ನಡೆಸಿಕೊಳ್ತಾ ಇರುವಂಥ ಪಾಕಿಸ್ತಾನದ ದಬ್ಬಾಳಿಕೆ ನಿಜವಾದ ಮುಖವಾಡವನ್ನು ಜಗತ್ತಿನ ಎದುರುಗಡೆ ಇವತ್ತು ಅಮೆರಿಕ ಬಯಲುಗೊಳಿಸಿದೆ. ಇಷ್ಟು ದಿನ ಪಾಕಿಸ್ತಾನದ ತಾಳಕ್ಕೆ ಕುಳಿತಾ ಇದ್ದಂತಹ ಅಮೆರಿಕ ಇದೀಗ ಕಾಶ್ಮೀರದ ವಿಚಾರದಲ್ಲಿ ತನ್ನ ನಿಲುವನ್ನು ಬದಲಾವಣೆ ಮಾಡಿಕೊಂಡಿದೆ. ಆ ಮುಖಾಂತರ ಭಾರತಕ್ಕೆ ಒಂದು ಐತಿಹಾಸಿಕ ಜಯ ಸಿಕ್ಕಿದೆ ಅಂತ ಮಾಜಿ ಸಚಿವ MJ ಅಕ್ಬರ್ ಅವರು ಹೇಳಿದ್ದಾರೆ. ಹೀಗಾಗಿ ಈ ಪ್ರಕರಣ ಎಲ್ಲಿಗೆ ಬರುತ್ತೆ ಅಥವಾ ಅಂದರೆ ಅಮೆರಿಕದ ಈ ಅಭಿಪ್ರಾಯ
ಭಾರತಕ್ಕೆ ಸಹಜವಾಗಿ ಅದು ವಿಶ್ವಸಂಸ್ಥೆ ವೇದಿಕೆ ಆಗಿರ್ಬೋದು, ಜಾಗತಿಕ ವೇದಿಕೆಗಳಲ್ಲಿ ಒಂದು ದೊಡ್ಡ ಬೂಸ್ಟ್ ಅಂತ ಹೇಳ್ಬೋದು. ಬಟ್ ಪಾಕಿಸ್ತಾನಕ್ಕೆ ಮಾತ್ರ ಇದೊಂದು ಹಿನ್ನಡೆ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನೋಡೋಣ ಈ POK ಮತ್ತು ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಮುಂದೆ ಏನಾಗುತ್ತೆ ಅಂತ. ಇದು 3ನೇ ಸ್ಟೋರಿ. 4ನೇ ಸ್ಟೋರಿ, ಇದೇ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನು ಪ್ರದರ್ಶನ ಮಾಡೋಕ್ಕೆ ಹೋಗ್ತಾ ಇರುವಂಥ ಬೆಳವಣಿಗೆ. ಒಂದು ಕಡೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ, ಇವೆಲ್ಲದರ ನಡುವೆ ಚೀನಾ ಮತ್ತು ಪಾಕಿಸ್ತಾನ ಸೇರಿಕೊಂಡು ಭಾರತದ ವಿರುದ್ಧ ಸವಿಸ್ತಾ ಇರುವಂಥ ಅಥವಾ ಅವರು ಮಾಡ್ತಾ ಇರುವಂಥ ಮಸಲತ್ತುಗಳು, ಇವೆಲ್ಲದರ ಭಾಗವಾಗಿ ಇದೀಗ ಯಾವುದೇ ಮುನ್ಸೂಚನೆಯನ್ನು ಕೊಡದೆ ಪಾಕಿಸ್ತಾನ 750 ಕಿಲೋಮೀಟರ್ನಷ್ಟು ತನ್ನ ವಾಯು ಪ್ರದೇಶವನ್ನು ಬಂದ್ ಮಾಡ್ಕೊಂಡ್ಬಿಟ್ಟಿದೆ. ಅದು ಅಂತಾರಾಷ್ಟ್ರೀಯ ವಿಮಾನಗಳಿಗೆ ಓಡಾಟಕ್ಕೆ ಅನಾನುಕೂಲತೆಯನ್ನು ತಂದಿಡೋದಿರಾಗಿರ್ಬೋದು, ಅಥವಾ ಭಾರತದ ಬೇರೆ ಬೇರೆ ನಗರಗಳನ್ನು ಗುರಿಯಾಗಿಸಿಕೊಂಡು ತನ್ನ ಕ್ಷಿಪಣಿಗಳನ್ನು ಪ್ರಯೋಗ ಮಾಡುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಿದೆಯಾ ಅಂತ. ಹಾಗಾದರೆ ಯಾವ ಕಾರಣಕ್ಕಾಗಿ 750 ಕಿಲೋಮೀಟರ್ ಬಂದ್ ಮಾಡಿದ್ದಾರೆ, ಏನಿದೆ ಇದ್ರ ವಿರುದ್ಧ? ಫತಾ 4 ಮತ್ತು ಫತಾ 3 ಮತ್ತು 4ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಏನೇನಾಯಿತು ಡೀಟೇಲ್ ನೋಡ್ತಾ ಹೋಗೋಣ. ಪಾಕ್ ವಾಯು ಪ್ರದೇಶ ಸೀಲ್ ಡೌನ್. ಏನಾಯಿತು? 750 ಕಿಲೋಮೀಟರ್ ವಾಯು ಪ್ರದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಪಾಕಿಸ್ತಾನ ಬಂದ್ ಮಾಡಿಕೊಂಡಿದೆ. ಯಾವುದೇ ಅಧಿಕೃತವಾದಂತಹ ಕಾರಣವನ್ನು ಕೊಟ್ಟಿಲ್ಲ. ಏರ್ ಫೋರ್ಸನ್ನು ಇದೀಗ ಪಾಕಿಸ್ತಾನದ ಇಸ್ಲಾಮಾಬಾದ್ ಏಕಾಏಕಿಯಾಗಿ ಬಂದ್ ಮಾಡಿಕೊಂಡ್ರು. ದೀರ್ಘ ಶ್ರೇಣಿಯ ಕ್ಷಿಪಣಿ ಪರೀಕ್ಷೆಗೆ ಹಾಗಾದರೆ ಪಾಕಿಸ್ತಾನ ಗುಪ್ತ ತಯಾರಿಯನ್ನು ಮಾಡಿಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆಗಳು ಈ ಎಲ್ಲ ಬೆಳವಣಿಗೆಗಳ ನಂತರ ಬರ್ತಾ ಇದೆ. ನೋಡಿ, ಫತಃ ಕ್ಷಿಪಣಿ ಸರಣಿ ಮಾಡಬಹುದು, ಅದನ್ನು ಅವರು ಪರೀಕ್ಷೆ ಮಾಡೋದಕ್ಕೆ ವಾಯು ಪ್ರದೇಶವನ್ನು ನಿರ್ಬಂಧವನ್ನು ಮಾಡಿದ್ದಾರೆ ಎನ್ನುವಂಥ ಚರ್ಚೆಗಳು ಸದ್ಯಕ್ಕೆ ಬರ್ತಾ ಇದೆ. 750 ಕಿಲೋಮೀಟರ್, ನೀವು ಯಾವುದೋ ಥರನಾದಂತಹ ದೇಶೀಯ ವಿಮಾನಗಳನ್ನು ಅಥವಾ ಬೇರೆ ಬೇರೆ ಏನೋ ಪ್ರಯೋಗ ಮಾಡ್ತೀವಿ ಅನ್ನೋ ಕಾರಣ ಈ ವ್ಯಾಪ್ತಿಯಲ್ಲಿ ಬಂದ್ ಮಾಡೋ ಹಂತಕ್ಕೆ ಯಾವ ದೇಶವೂ ಕೂಡ ಹೋಗಲ್ಲ. ಆದರೆ ಈ ಹಂತಕ್ಕೆ ಯಾಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಫತಃ ಕ್ಷಿಪಣಿ ಸರಣಿಯನ್ನು ಪ್ರಯೋಗ ಮಾಡೋದಕ್ಕೆ ಅವರೊಂದು ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ. ಈ 750 ಕಿಲೋಮೀಟರ್ ಅಂತ ಬಂದಾಗ ಸಹಜವಾಗಿ ಭಾರತದ ಬೇರೆ ಬೇರೆ ನಗರಗಳು ಕೂಡ ಇದರಲ್ಲಿ ಗುರಿಯಾಗಿಸಿಕೊಳ್ಳುತ್ತೆ. ಈ ಕಾರಣಗಳಿಗಾಗಿ ಆಗಬಹುದು ಅಂತ. 2025ರ ಪಹಲ್ಗಾಮ್ ಘಟನೆ ಆಯ್ತಲ್ಲ, ಈ ಪಹಲ್ಗಾಮ್ ಘಟನೆಯ ನಂತರ ಭಾರತ ಮತ್ತು ಪಾಕಿಸ್ತಾನ ಉಭಯ ದೇಶಗಳು ಕೂಡ ಸೇರಿಕೊಂಡು ಏನು ಮಾಡಿದ್ರು ಅಂತ ಹೇಳಿದ್ರೆ, ಪರಸ್ಪರ ವಿಮಾನ ಹಾರಾಟಕ್ಕೆ ವಾಯು ಪ್ರದೇಶವನ್ನು ನಿರ್ಬಂಧ ಮಾಡಿದ್ರು. ಒನ್ಸ್ ಅಗೇನ್ ಅದನ್ನು ಪಾಕಿಸ್ತಾನ ಎಕ್ಸ್ಟೆಂಡ್ ಮಾಡೋ ಪ್ರಯತ್ನಕ್ಕೆ ಹೋಗ್ತಾ ಇದೆ. ಎಲ್ಲದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ವಿಮಾನಗಳು ಪರ್ಯಾಯ ಮಾರ್ಗಗಳನ್ನು ಬಳಸಬೇಕಾದಂಥ ಅನಿವಾರ್ಯತೆ ಪಾಕಿಸ್ತಾನದ ಈ ನಿರ್ಧಾರದಿಂದ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಹಾಗಾದರೆ ಬರುತ್ತಿದೆ ಫತಾ 3 ಭಾರತಕ್ಕೆ ಸವಾಲ ಅನ್ನೋ ಪ್ರಶ್ನೆ. ಅತ್ಯಾಧುನಿಕ ಫತಾ 3 ಅಥವಾ ಫತಾ 4 ಕ್ಷಿಪಣಿ ಪರೀಕ್ಷೆಗೆ ಪಾಕಿಸ್ತಾನ ಸಿದ್ಧತೆ ಮಾಡಿಕೊಂಡಿದೆ ಅಂತ. ಶತ್ರುಗಳ ಏರ್ ಡಿಫೆನ್ಸ್ ಕವಚಗಳನ್ನು ಭೇದಿಸುವಂಥ ಸಾಮರ್ಥ್ಯದ ಗೈಡೆಡ್ ರಾಕೆಟ್ ಅಂತಿದ್ದು, ಅದನ್ನು ಅವರು ಪರೀಕ್ಷೆ ಮಾಡೋದಕ್ಕೆ ಇದನ್ನು ತೆಗೆದುಕೊಂಡಿದ್ದಾರೆ ಅಂತ. 750 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ವಾಯು ಪ್ರದೇಶವನ್ನು ನಿರ್ಬಂಧ ಮಾಡಿರೋದು ಫತಾ 3 ಅಥವಾ 4 ಕ್ಷಿಪಣಿ ಸರಣಿಯ ಪರೀಕ್ಷಾರ್ಥ ಉಡಾವಣೆಗಾಗಿ ಸಾಧ್ಯತೆ ಇದೆ ಅಂತ ಎಲ್ಲ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನದ ಆರ್ಮಿ ರಾಕೆಟ್ ಫೋರ್ಸ್ ಕಮಾಂಡ್ ARFC ಅಂತ ನಾವೇನು ಕರಿತೀವಿ, ಅವರು ಅಭಿವೃದ್ಧಿಪಡಿಸಿರುವಂತಹ ವ್ಯವಸ್ಥೆ ಇದು. ಅದನ್ನು ಭಾರತೀಯ ರಕ್ಷಣಾ ವ್ಯೂಹಕ್ಕೆ ತದ್ವಿರುದ್ಧವಾಗಿ ಇವರೆಲ್ಲ ತಯಾರು ಮಾಡಿದ್ದಾರೆ ಅಂತ. ಫತಃ 3 ಶಬ್ದಕ್ಕಿಂತ 2.5 ರಿಂದ 4 ಪಟ್ಟು ವೇಗವಾಗಿ ಚಲಿಸುವಂಥ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ. ಚೀನಾದ HD-1 ತಂತ್ರಜ್ಞಾನ ಆಧಾರಿತ ಆಗಿದೆ. 450 ಕಿಲೋಮೀಟರ್ ದೂರದ ಗುರಿಯನ್ನು ಹೊಂದಿದೆ. ಫತಃ 4 ಅತ್ಯಾಧುನಿಕ ನ್ಯಾವಿಗೇಷನ್ ವ್ಯವಸ್ಥೆ ಹೊಂದಿದೆ. ನಿಖರವಾಗಿ 750 ಕಿಲೋಮೀಟರ್ ದೂರದ ಗುರಿಯನ್ನು ಧ್ವಂಸಗೊಳಿಸುತ್ತೆ. ಈಗ ಉದಾಹರಣೆಗೆ ಎಲ್ಲೆಲ್ಲಿ ತೆಗೆದುಕೊಂಡು ಬರುವುದು? ನವದೆಹಲಿ, NCR ವಲಯ, ಪಂಜಾಬ್, ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದ ಪ್ರಮುಖ ನಗರಗಳನ್ನು ಇವರು ತಲುಪುತ್ತಾರೆ. ಅಂದರೆ ಆ ಪರಿಪ್ರಮಾಣದ ಶಕ್ತಿ ಸಾಮರ್ಥ್ಯ ಅವುಗಳಿಗಿದೆ. ಅದನ್ನು ಭಾರತದ ವಿರುದ್ಧ ಇವರು ತಯಾರು ಮಾಡಬಹುದು ಅಂತ. ಈ ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ, ನೀವು ಈ 2 ಕ್ಷಿಪಣಿಗಳು, ಅದು ಫತಾ 3 ಆಗಿರ್ಬೋದು, ಅದಾದ ನಂತರ 4, ಅತ್ಯಂತ ಕಡಿಮೆ ಎತ್ತರದಲ್ಲಿ, ಅಂದರೆ ಶತ್ರು ದೇಶಗಳ ರಡಾರ್ಗಳಿಗೆ ಕಾಣಿಸದಂತೆ ಹಾರಾಟ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಾಮರ್ಥ್ಯವನ್ನು ಭಾರತವು ಕೂಡ ಭೇದಿಸುತ್ತೆ. ಏನೇನು ಆಗ್ಬೋದು? ನಮಗೆ ಕಡಿಮೆ ಎತ್ತರದ ಹಾರಾಟ, ನಮಗೆ ರಡಾರ್ ಮುಖಾಂತರ ಕಾಣಿಸದೆ ಸಿಗ್ಬೋದು. ಅದನ್ನು ಪತ್ತೆ ಹಚ್ಚೋದು ಒಂದು ಸವಾಲಿನ ಕೆಲಸ ಆಗ್ಬೋದು. ಬೇರೆ ಬೇರೆ ಪ್ರಮುಖ ನಗರಗಳನ್ನು ನೇರವಾಗಿ ಇವರು ಬೆದರಿಕೆಯನ್ನು ಹಾಕಬಹುದು ಅಂತ ನಾನು ಅವಾಗಲೇ ಹೇಳಿದೆ. ನವದೆಹಲಿ, ಚಂಡೀಗಢ, ಜೈಪುರ ಈ ಎಲ್ಲ ಕೇಂದ್ರಗಳನ್ನು ವಾಯುಯಾನ ಅಂದರೆ ಅಂತಾರಾಷ್ಟ್ರೀಯ ವಿಮಾನಗಳ ಓಡಾಟಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಬಟ್ ಭಾರತ ಈ ಸವಾಲನ್ನು ಎದುರಿಸುತ್ತೆ. ನೋಡೋಣ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ವಿಚಾರದಲ್ಲಿ ಬರುತ್ತಿದೆ ಫತಃ 3 ಭಾರತಕ್ಕೆ ಸವಾಲಾಯಿತು. ಇದಕ್ಕೆ ರಾಯಭಾರ ಏಟಿಗೆ ಕ್ಷಿಪಣಿಯ ಪ್ರತಿ ಏಟು. ಈ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಅಮೆರಿಕದ ರಾಯಭಾರಿಗಳು ಹೇಳಿಕೆ ಕೊಟ್ಟರಲ್ಲ, ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ,
POK ಜನ ಭಾರತದಲ್ಲಿ ಸೇರ್ಪಡೆ ಆಗೋದಕ್ಕೆ ಬಯಸ್ತಾ ಇದ್ದಾರೆ, ಅರಾಜಕತೆ ಸೃಷ್ಟಿಯಾಗ್ತಿದೆ ಅಂತ ಆ ಮಾತಿನಿಂದ ಅವರು ಸಮನ್ಸ್ ಕೊಡೋ ಪ್ರಯತ್ನ ಇತ್ತು. ಇದರ ಭಾಗವಾಗಿ ಕಂಗಾಲಾಗಿದ್ರು. ಕಾಶ್ಮೀರ ಭಾರತದ ಭಾಗ ಅನ್ನೋ ಮಾತಿಗೆ ಪ್ರತಿರೋಧ ಒಡ್ಡೋದಕ್ಕೆ ಇಂಥದ್ದೊಂದು ಸೇನಾ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಪಾಕಿಸ್ತಾನ ಮುಂದಾಯ್ತಾ ಅನ್ನೋ ಪ್ರಶ್ನೆ ಇದೆ. ರಾಜತಾಂತ್ರಿಕವಾಗಿ ಅನುಭವಿಸಿದಂಥ ಸೋಲನ್ನು ಮುಚ್ಚಿಕೊಳ್ಳೋದಕ್ಕೆ ಪಾಕಿಸ್ತಾನ ಹತಾಶೆ ಆಗಿದೆ ಅಂತ ನೀವು ಯಾರೇ ಏನು ಹೇಳಿಕೆ ಕೊಟ್ಟರು ಪಾಕಿಸ್ತಾನದ ಜನರನ್ನು ಅಥವಾ ಡೈವರ್ಟ್ ಮಾಡೋದಕ್ಕೆ ಪಾಕಿಸ್ತಾನ ಇಂಥದ್ದೊಂದು ಮಾಡ್ತಾ ಇದೆ ಅಂತ, ತನ್ನ ಅಸ್ತಿತ್ವ ಇದೆ ಅನ್ನೋದನ್ನು ತೋರಿಸೋದಕ್ಕೆ ಈ ಕ್ಷಿಪಣಿ ಪರೀಕ್ಷೆ ಗಿಮಿಕ್ಕನ್ನು ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಭಾರತ ಮತ್ತು ಅಮೆರಿಕಾದ ಸ್ನೇಹ ಸಂಬಂಧ ಗಟ್ಟಿಯಾಗ್ತಾ ಇದೆಯಲ್ಲ, ಇದಕ್ಕೊಂದು ಬ್ರೇಕ್ ಮಾಡಬೇಕು ಅಥವಾ ಬೆದರಿಕೆ ಹಾಕಬೇಕು ಅನ್ನುವ ಕಾರಣಕ್ಕಾಗಿ ಇದನ್ನು ಮಾಡ್ತಿದ್ದಾರೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಇವೆಲ್ಲದರ ಜೊತೆಗೆ ಪಾಕ್ ಗಡಿಯಲ್ಲಿ ಭಾರತದ ಹದ್ದಿನ ಕಣ್ಣಿದೆ. ಹೆಂಗೆ? ಪಾಕಿಸ್ತಾನದ ಪ್ರತಿಯೊಂದು ಚಲನವಲನದ ಮೇಲೆ ಭಾರತೀಯ ರಡಾರ್ಗಳೆಲ್ಲ ನಿಗಾ ಇಟ್ಟಿದೆ. ವಾಯುಪಡೆ ಗುಪ್ತಚರ ಇಲಾಖೆಯಿಂದ ಗಡಿಯಲ್ಲಿ ಹೈ ಅಲರ್ಟ್ ಅನ್ನು ತೆಗೆದುಕೊಳ್ಳಲಾಗಿದೆ. ಪಾಕ್ ವಾಯು ಪ್ರದೇಶದ ಸೀಲ್ ಡೌನ್ ಹಿಂದಿನ ಅಸಲಿ ಚಿತ್ರವನ್ನು ಪತ್ತೆ ಮಾಡೋದಕ್ಕೆಲ್ಲವೂ ಕೂಡ ಆಗಿದೆ. ನೋಡಿ, S-400 ಟ್ರಯಂಪ್ ಅನ್ನು ನಾವು ನಿಯೋಜನೆ ಮಾಡಿದ್ದೀವಿ, ರಷ್ಯಾದಿಂದ ಖರೀದಿ ಮಾಡಿದ್ದೀವಿ. 400 ಕಿಲೋಮೀಟರ್ ದೂರದಲ್ಲಿ ಶತ್ರುಗಳ ಕ್ಷಿಪಣಿ, ಡ್ರೋನ್, ಯುದ್ಧ ವಿಮಾನಗಳನ್ನು ಪತ್ತೆ ಹಚ್ಚಿ ಆಕಾಶದಲ್ಲೇ ಹೊಡೆದುರುಳಿಸಬಹುದಾದಂಥ ಶಕ್ತಿ ಸಾಮರ್ಥ್ಯ ಇದೆ. ಇದು ಕೂಡ ಈ ಪಾಕಿಸ್ತಾನದ ಫತಾಹ್ 3 ಮತ್ತು 4 ಅನ್ನು ಕೂಡ ನಿಗಾ ಇಡುತ್ತೆ. ನೆಟ್ಸ್ ಮತ್ತು ಕುಶ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಾವೆಲ್ಲ ಇಟ್ಟಿದ್ದೀವಿ. ಸ್ವದೇಶಿ ತಂತ್ರಜ್ಞಾನದಲ್ಲಿ ಇದನ್ನೆಲ್ಲೂ ಕೂಡ ಮಾಡಿದ್ದು. ಸೂಪರ್ ಸಾನಿಕ್ ಈ ಫತಾಹ್ನಂಥ ಕ್ಷಿಪಣಿಗಳನ್ನು ಸುಲಭವಾಗಿ ಹೊಡೆಸಬಹುದು. ನಮ್ಮಲ್ಲಿ ಬ್ರಹ್ಮೋಸ್ ಇದೆ, ಅಗ್ನಿ ಕ್ಷಿಪಣಿಗಳಿದೆ. ಎಲ್ಲದರ ಮುಖಾಂತರ ಒಂದು ಹದ್ದಿನ ಕಣ್ಣನ್ನು ಭಾರತ ಇಟ್ಟಿದೆ. ಇನ್ನು ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದರೆ ಈ ವಿಚಾರದಲ್ಲಿ ಈ ಮುನೀರ್ ಅವರ ಬೆಳವಣಿಗೆ. ಅಸೀಂ ಮುನೀರ್ ಕೈಗೆ ಸರ್ವಾಧಿಕಾರನ? ಪಾಕಿಸ್ತಾನದಲ್ಲಿ ಅಧ್ಯಕ್ಷೀಯ ಮಾದರಿ ಆಡಳಿತವನ್ನು ಜಾರಿಗೆ ತರುವುದಕ್ಕೆ ಸೇನಾ ಮುಖ್ಯಸ್ಥ ಒಂದು ಪ್ಲಾನ್ ಮಾಡಿಕೊಂಡಿದ್ದಾನೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಈಗ ಅಮೆರಿಕಾದಲ್ಲಿ ಒಂದು ಸಂಸದೀಯ ವ್ಯವಸ್ಥೆ ಇದೆ. ಈ ಸಂಸದೀಯ ವ್ಯವಸ್ಥೆಯ ಬದಲಾಗಿ ಒಂದು ಅಧ್ಯಕ್ಷೀಯ ಮಾದರಿಯ ಆಡಳಿತವನ್ನು ಜಾರಿಗೆ ತರಬೇಕು ಅನ್ನುವಂಥ ಬೃಹತ್ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಪ್ರಸ್ತುತ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದ ನಾಗರಿಕ ಸರ್ಕಾರ ದೇಶದ ಆರ್ಥಿಕ ಬಿಕ್ಕಟ್ಟು, ಆಡಳಿತ ವೈಫಲ್ಯವನ್ನು ನಿವಾರಿಸುವಲ್ಲಿ ವೈಫಲ್ಯವನ್ನು ಕಂಡಿದೆ ಅನ್ನುವ ಕಾರಣಗಳಿಗಾಗಿ ಇದನ್ನು ತೆಗೆದುಕೊಂಡು ಬರಬಹುದು ಅಂತ. ಹೀಗಾಗಿ ಪ್ರಧಾನಿ ಹುದ್ದೆಯ ಅಧಿಕಾರವನ್ನು ಕುಗ್ಗಿಸಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು, ಅದು ದೇಶದ ಆರ್ಥಿಕತೆ, ಪರಮಾಣು ವಿಚಾರ, ಸೈನ್ಯದ ವಿಚಾರ, ಎಲ್ಲ ನಿರ್ಧಾರಗಳನ್ನು ಕೂಡ ಅಧ್ಯಕ್ಷೀಯ ಮಟ್ಟದಲ್ಲಿ ತೆಗೆದುಕೊಂಡು ಬರೋದಾದರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮಹತ್ವದ ಪ್ಲಾನ್ ಏನು ಅಂತ ಹೇಳಿದ್ರೆ ಮುನೀರ್ದು, ಅನೇಕ ದಶಕಗಳಿಂದ ಪಾಕಿಸ್ತಾನದಲ್ಲಿ 2 ಕುಟುಂಬಗಳು ಆಡಳಿತವನ್ನು ನಡೆಸ್ತಾ ಇದೆ. ಯಾರ್ಯಾರು? ಒಂದು ಶರೀಫ್ ಕುಟುಂಬ, PMLN ಅಂತ ನಾವೇನು ಕರಿತೀವಿ. ಮತ್ತೊಂದು ಕುಟುಂಬ ಭುಟ್ಟೋ ಜರ್ದಾರಿ, PPP ಅಂತ ನಾವೇನು ಪೊಲಿಟಿಕಲ್ ಪಾರ್ಟಿ ಕರಿತೀವಿ. ಆ 2 ಕುಟುಂಬಗಳ ನಡುವೆ ಅಧಿಕಾರ ಹಂಚಿಕೆ ಆಗ್ತಾ ಇದೆ. ಇದನ್ನು ಬ್ರೇಕ್ ಮಾಡಬೇಕು ಅನ್ನುವ ಕಾರಣಗಳಿಗಾಗಿ ಮುನೀರ್ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಅಸೀಂ ಮುನೀರ್ ಕೈಗೆ ಸರ್ವಾಧಿಕಾರ ಬರುತ್ತಾ? ಹಿಂದೆ ಭುಟ್ಟೋ ಕೈಗೆ, ಬೇರೆ ಬೇರೆಯವರ ಕೈಗೆಲ್ಲ ಬಂದಿತ್ತು. ಅವರೇ ಇಡೀ ದೇಶದ ಚುಕ್ಕಾಣಿಯನ್ನು ಹಿಡಿದಿದ್ರು. ಆ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಬರ್ತಾ ಏನಾಗುತ್ತೆ ನೋಡೋಣ. ಇದು 4ನೇ ಸುದ್ದಿ. ಆದರೆ 5ನೇ ಸುದ್ದಿ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ. ನಾವು ಆಗಸ್ಟ್ ತಿಂಗಳಲ್ಲಿ ಇದ್ದೀವಿ. ಸೆಪ್ಟೆಂಬರ್ 5 ಬಂತು ಅಂತ ಹೇಳಿದರೆ ಮುಂದಿನ ತಿಂಗಳು ಒಂದು 20 ದಿನ ಆದ ನಂತರ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ನಾವು. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತೆಲ್ಲ ಹೇಳ್ತೀವಿ. ನಮ್ಮಲ್ಲಿ ಒಂದು ಮಾತಿತ್ತು, ಹಿಂದೆ ಗುರು ಇರಬೇಕು, ನಾವು ಮುಂದೆ ಸಾಕ್ತಿರಬೇಕು, ಗುರುವಿನ ಮಾರ್ಗದರ್ಶನ ಇರಬೇಕು ಅಂತ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳೇ ಸೇರಿಕೊಂಡು ಪ್ರಾಂಶುಪಾಲೆಯನ್ನು ಕೊಲೆ ಮಾಡಿರುವಂಥ ಅಕ್ಷಮ್ಯ ಅಪರಾಧದ ಘಟನೆ ಇದೆ. ಪ್ರಾಂಶುಪಾಲೆ, ಈ ಪ್ರಾಂಶುಪಾಲೆಯನ್ನು ಹತ್ಯೆ ಮಾಡಿದ್ದಾರೆ. ಯಾವ ಕಾರಣಗಳಿಗಾಗಿ? ಹಣದ ಕಾರಣಕ್ಕಾಗಿ. ಒಂದು ಶಾಲೆಯಲ್ಲಿ ಪ್ರಾಂಶುಪಾಲೆ ಆಗಿದ್ದಂತಹ ಈ ಮಹಿಳೆ ಅಥವಾ ಈ ಪ್ರಾಂಶುಪಾಲೆಯನ್ನು ಏಕಾಏಕಿಯಾಗಿ ಬಂದು ಕೊಲೆ ಮಾಡುವ ಪ್ರಯತ್ನವನ್ನು ಮಾಡಿದರು. ಶಿಕ್ಷಕರು ಬದುಕಿಗೆ ದಾರಿದೀಪ ಅಂತೀವಿ, ಅವರು ತೋರಿಸಿದಂಥ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಹೇಳ್ತೀವಿ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನಡೆದಂಥ ಈ ಘಟನೆ ಅಕ್ಷರಶಃ ಎಲ್ಲರ ಕಣ್ಣನ್ನು ತೆರೆಸ್ತಾ ಇದೆ. ನೋಡೋಣ ಏನಾಯಿತು ಅಂತ. ಪ್ರಿನ್ಸಿಪಾಲ್ಗೆ 27 ಬಾರಿ ಚಾಕುಗೆರೆದು ಹತ್ಯೆ ಮಾಡಿರೋ ಘಟನೆ ಇದು. ಕೇವಲ 10ನೇ ತರಗತಿ ವಿದ್ಯಾರ್ಥಿಗಳು, 18 ವಯಸ್ಸು ಕೂಡ ಆಗಿಲ್ಲ, ಕಾಲೇಜ್ ಮೆಟ್ಲು ಕೂಡ ಹತ್ತಿಲ್ಲ. ತೆಲಂಗಾಣದ ನಲ್ಗೊಂಡದಲ್ಲಿ ಶಾಲಾ ಪ್ರಾಂಶುಪಾಲೆ ರೂಪಾ ರೆಡ್ಡಿ ಭೀಕರ ಹತ್ಯೆ ಆಗಿದೆ. ನೀವು 27 ಬಾರಿ ಚಾಕುವಿನಿಂದ ಇರಿದಿದ್ದಾರೆ. ಸ್ವಂತ ಮನೆಯಲ್ಲಿ ರಕ್ತದ ಮಡುವಿನಲ್ಲಿ ಪತ್ತೆ ಆಯಿತು. ಕೊಲೆ ಮಾಡಿದ್ದು ಬೇರಾರೂ ಅಲ್ಲ, ಅದೇ ಶಾಲೆಯ 10ನೇ ತರಗತಿ 2 ವಿದ್ಯಾರ್ಥಿಗಳು 27 ಬಾರಿ ಚಾಕುವಿನಿಂದ ಇರಿದ್ರು. ಇವರು ಮನೆಗೆ ಬಂದ್ರಂತೆ. ಅವರು ವಿದ್ಯಾರ್ಥಿಗಳು ಮನೆಗೆ ಬಂದು ಹಣವನ್ನು ಲೂಟಿ ಮಾಡಬೇಕು ಅಂತ ಬಂದ್ರಂತೆ. ಹಣವನ್ನು ಲೂಟಿ ಮಾಡಬೇಕು ಅಂತ ಬಂದಾಗ ಒಬ್ಬ ವ್ಯಕ್ತಿ ಒಳಗಡೆ ಬಂದ, ಮತ್ತೊಬ್ಬ ವಿದ್ಯಾರ್ಥಿ ಏನಿದ್ದ ಆತ ಹೊರಗಡೆ ಇದ್ದ. ಯಾರಾದರೂ ಬಂದರೆ ಏನು ಹೇಳಬೇಕು, ಏನು ಮಾಡಬೇಕು ಅಂತ ಇದು ನೋಡ್ಕೊಳ್ಳೋ ಪ್ರಯತ್ನ ಆಗ್ತಾ ಇತ್ತು. ಒಳಗಡೆ ಬಂದಂಥ ವ್ಯಕ್ತಿಯ ಕೈಯಲ್ಲಿ ಚಾಕು ಇತ್ತು. ಅದನ್ನು ತೋರಿಸಿ ಹೆದರಿಕೆ ಬೆದರಿಕೆ ಹಾಕೋದಿತ್ತು. ಆ ಪ್ರಾಂಶುಪಾಲೆ ಅಥವಾ ಪ್ರಿನ್ಸಿಪಲಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ವಿದ್ಯಾರ್ಥಿ ಏನು ಮಾಡಿದ್ದ, ಒಳಗಡೆ ಬಂದವ ಮುಖಕ್ಕೆ ಮಾಸ್ಕ್ ಹಾಕಿದ್ದ. ಅದು ಯಾವುದೋ ಕಾರಣಗಳಿಗಾಗಿ ಮುಖದ ಮಾಸ್ಕ್ ಏನಿತ್ತು ಕೆಳಗೆ ಬಿದ್ದು ಹೋಗ್ಬಿಡ್ತು.
ಆ ಮಾಸ್ಕ್ ಕೆಳಗೆ ಬಿದ್ದ ತಕ್ಷಣ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಈ ಪ್ರಾಂಶುಪಾಲ ಏನಿದ್ರು ಇವ್ರಿಗೆ ಗೊತ್ತಾಗ್ಬಿಡ್ತು, ಓ ನಮ್ಮದೇ ಶಾಲೆಯ ಸ್ಟೂಡೆಂಟ್ಸ್ ಈತ ಅಂತ. ಜೋರಾಗಿ ಚೀರಾಟ ಮಾಡಿಬಿಡ್ತಾರೆ ಅವರು. ನಮ್ಮ ಶಾಲೆಯ ವಿದ್ಯಾರ್ಥಿಯಿಂದ ಇಂಥದ್ದೊಂದು ಕೃತ್ಯ ಆಗ್ತಾ ಇದೆ ಅಂತ ಜೋರಾಗಿ ಕಿರ್ಚೋ ಪ್ರಯತ್ನ ಇತ್ತು. ಈ ಕಿರ್ಚೋ ಶಬ್ದ ಹೊರಗಡೆ ಬಂತಲ್ಲ, ಈ ಕಿರ್ಚೋ ಶಬ್ದ ಹೊರಗಡೆ ಬಂದ ನಂತರ ಚಾಕುವಿನ ಇರಿತ ಶುರುವಾಗುತ್ತೆ. 27 ಬಾರಿ ಈ ರೀತಿಯಾಗಿ ಇರಿದು ಈ ಪ್ರಾಂಶುಪಾಲೆಯನ್ನು ಹತ್ಯೆ ಮಾಡಿದ್ದಾರೆ. ಅಲ್ಲಿ ಒಂದು ಹಣವನ್ನು ತೆಗೆದುಕೊಳ್ಳುವ ಪ್ರಯತ್ನ ಎಲ್ಲವೂ ಕೂಡ ಆಗಿದೆ. ಇದು ಒಂದು ಬೆಳವಣಿಗೆ. ಈ ప్రకరణದ ಬಗ್ಗೆ మాట్లాడిదారు ಯಾರು ಹೇಳಿದ್ರು ಒಂದ್ಸರಿ ನೋಡೋಣ. కొంత సీసీటీవీ ఫుటేజ్ ద్వారా కూడా మనము కొంత సస్పెక్ట్స్ని కూడా కొంత మనం నారో డౌన్ చేసుకొని కొంతమందిని కూడా మనము పికప్ చేస్తున్నాము. సో దీనికి సంబంధించి దర్యాప్తు కూడా డిఎస్పీ దేవరకొండ గారి ఆధ్వర్యంలో 3 ప్రత్యేక బృందాలు మనం ఏర్పాటు చేసి ఈ దర్యాప్తు టేకప్ చేయడం జరుగుతున్నది. త్వరలోనే ఇది మర్డర్ చేసిన అక్యూజ్డ్ కూడా తప్పకుండా మనం విదిన్ ఇంకొక 12 to 24 hours తప్పకుండా పట్టుకొని మా తర్వాత ఇన్వెస్టిగేషన్ని ముందుకు తీసుకొని వెళ్ళడం జరుగుతుంది. ఒక అబ్బాయి 10th క్లాస్ నర్సరీ నుంచి 10th క్లాస్ దాకా చదువుతున్నాడు. ఇంకొక అబ్బాయి 8th వచ్చాడు మా స్కూల్కి. వీళ్ళిద్దరు కూడా ఈ సంవత్సరం 10th క్లాస్ కాబట్టి హాస్టల్లో ఉండేదానికి ఒప్పుకొని ఉంచుకున్నాం. అయితే జూలై 10వ తారీఖున ఒక అబ్బాయి ఫోన్ తెచ్చి నైట్ మాట్లాడుతూ ఉండడం పట్టుకొని వాళ్ళ పేరెంట్స్ని పిలిపించి మందలించి ఫోన్ ఇచ్చి ఆ అబ్బాయిని ఇంటికి పంపడం జరిగింది. ఫ్రెండ్స్ న్యూస్ చిన్నగా షాక్ అయిన ఫస్ట్ ఆఫ్ ఆల్ ఆ స్టూడెంట్స్ అయితే అలాంటి వాళ్ళు కాదు, అసలు నమ్మలేకుంటున్నాను. ಹಾಗಂದ್ರೆ ಈ ಜಾಡ್ ಹೆಂಗೆ ಪತ್ತೆ ಆಯಿತು? ಬಾಬು ಅನ್ನೋ ಒಂದು ಪದದಿಂದ ಇದನ್ನು ಪತ್ತೆ ಹಚ್ಚಿದ್ದಾರೆ. ಹೆಂಗೆ ಸಾಯುವ ಮುನ್ನ ರೂಪಾರೆಡ್ಡಿ ಫೋನ್ನಲ್ಲಿ ಮಾತನಾಡಿದಂಥ ಕೊನೆಯ ಪದ ಯಾವುದು ಅಂತ ಹೇಳಿದ್ರೆ ಬಾಬು ಅಂತ. ಈಗ ಸಹಜವಾಗಿ ವಿದ್ಯಾರ್ಥಿಗಳನ್ನು ಶಾಲೆಗಳಲ್ಲಿ ಆಯಾ ಶಿಕ್ಷಕರು ಪ್ರೀತಿಯಿಂದ ಏನೇನೋ ಕರೀತಾ ಇರ್ತಾರೆ. ಅದೇ ರೀತಿಯಾಗಿ ರೂಪಾರೆಡ್ಡಿ ಪ್ರೀತಿಯಿಂದ ಬಾಬು ಅಂತ ವಿದ್ಯಾರ್ಥಿಗಳನ್ನು ಕರೀತಾ ಇದ್ರು. ಈ ಬಾಬು ಅನ್ನುವಂಥ ಒಂದು ಸಣ್ಣ ಸುಳಿವೇನಿತ್ತಲ್ಲ, ಅದು ಸಂಪೂರ್ಣವಾಗಿ ತನಿಖೆಯ ದಿಕ್ಕನ್ನು ಬದಲಿಸ್ತು. ಶಾಲೆಗೆ ಗೈರಾಗಿದ್ದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ರು. ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಗೈರಿದ್ರು, ಅವರೆಲ್ಲ ಇಲ್ಲಿ ಬಂದಿದ್ರು ಅಂತ ಅವ್ರ ಮೇಲೆಯೂ ಕೂಡ ಕಣ್ಣಿಡೋ ಪ್ರಯತ್ನವನ್ನು ಮಾಡಿದರು. ಖರ್ಚು ಮಾಡ್ತಾ ಇದ್ದಂಥ ಹಣ ಮತ್ತು ರಕ್ತದ ಕಲೆಯಲ್ಲಿದ್ದಂಥ 1 ಲಕ್ಷದ ಚಿಲ್ಲರೆ ಹಣವನ್ನು ಏನೋ ತೆಗೆದುಕೊಂಡು ಹೋಗಿದ್ರಂಥವ್ರು. ಆ 1 ಲಕ್ಷ ಚಿಲ್ಲರೆ ಹಣ ಏನಿತ್ತಲ್ಲ, ಆ 1 ಲಕ್ಷ ಚಿಲ್ಲರೆ ಹಣದ ಪೈಕಿ ಕೆಲವೊಂದಿಷ್ಟು ನೋಟುಗಳಿಗೆ ರಕ್ತ ಎಲ್ಲ ಅಂಟ್ಕೊಂಡ್ಬಿಟ್ಟಿತ್ತು. ಸಹಜವಾಗಿ ಕೊಲೆ ಆಗಿದೆ. ಇಲ್ಲಿ 27 ಬಾರಿ ಇರಿದಿದ್ದಾರೆ, ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಅದೇ ರಕ್ತದ ಕಲಿ ನೋಟಿಗೆ ಅಂಟಿಕೊಂಡಿತ್ತು ಅಂತ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಯಿತು. ಇದು ಒಂದು ಬೆಳವಣಿಗೆ. ಇವೆಲ್ಲದರ ಜೊತೆಗೆ ಐಫೋನ್ಗಾಗಿ ಪ್ರಾಣವನ್ನು ತೆಗೆದಿದ್ದಾರೆ ಮಕ್ಕಳು. ಐಫೋನ್, ಬೈಕ್ ಮತ್ತು ಪಾರ್ಟಿಗಳಿಗಾಗಿ ಹಣವನ್ನು ದೋಚೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಸಂಚು ರೂಪಿಸಿದ್ರಂತೆ. 10ನೇ ತರಗತಿ ನೋಡಿ, ನೀವು ವಿಚಾರ ಮಾಡಿ. ಪ್ರಾಂಶುಪಾಲೆ ಮನೆಯಲ್ಲಿದ್ದಂಥ 2.5 ಲಕ್ಷ ರೂಪಾಯಿ 2,50,000 ರೂಪಾಯಿ ಹಣವನ್ನು, ನಾನು ಆವಾಗಲೇ 1 ಲಕ್ಷ ಚಿಲ್ಲರೆ ಅಂದೆ, 2,50,000 ಹಣವನ್ನು ಲೂಟಿ ಮಾಡಿದ್ರಂತೆ. ಕದ್ದ ಹಣದಲ್ಲಿ 60,000 ರೂಪಾಯಿ ಕೊಟ್ಟು ಐಫೋನನ್ನು ಕೂಡ ಖರೀದಿ ಮಾಡಿದ್ರಿ ಬಾಲಕರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ನಿಮ್ಮ ಎಡಭಾಗದ ದೃಶ್ಯದಲ್ಲಿ ಕಾಣ್ತಾ ಇದ್ದು CCTV ಫುಟೇಜ್ ಇದು. ಅವರು ಬಂದಿದ್ದು, ತೆಗೆದುಕೊಂಡು ಹೋಗಿದ್ದು ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. 2.5 ಲಕ್ಷ ರೂಪಾಯಿ ಕದ್ದರು, ಅದರ ಪೈಕಿ 60,000 ರೂಪಾಯಿ ತೆಗೆದುಕೊಂಡು ಐಫೋನನ್ನು ಕೂಡ ಖರೀದಿ ಮಾಡಿದ್ರು. ಹಾಸ್ಟೆಲ್ನಲ್ಲಿದ್ದಾಗ ಗದರಿಸಿದ್ದಕ್ಕೆ ಪ್ರಾಂಶುಪಾಲರ ಮೇಲೇನೋ ದ್ವೇಷ ಬೆಳೆಸ್ಕೊಂಡ್ರಂತೆ. ಗುರು ಅಂತಲೂ ಕೂಡ ನೋಡದೆ ಸೈಡು ತೀರಿಸಿಕೊಂಡ್ರು ವಿಕೃತ ಮನಸ್ಸಿನ ಈ ಶಿಷ್ಯರು. ಆ ಪ್ರಕರಣ ಇಲ್ಲಿ ತನಕ ಬಂದು ನಿಂತಿದೆ. ಅಂದರೆ ಅದರಿಂದ ಮಜಾ ಮಾಡಬೇಕು, ಫೋನ್ ಖರೀದಿ ಮಾಡಬೇಕು ಅನ್ನುವಂಥ ಒಂದು ದುರಾಲೋಚನೆ ಏನಿತ್ತು, ವ್ಯಕ್ತಿಯ ಪ್ರಾಣವನ್ನು ತೆಗೆದುಕೊಳ್ಳುವಲ್ಲಿ ಇದು ಇಲ್ಲಿ ತನಕ ಬಂದಿದೆ. ಇವೆಲ್ಲದರ ಜೊತೆಗೆ ಹೆಂಗೆ ಮಾಡಿದ್ರು ಇವರು? ಯೂಟ್ಯೂಬ್ ನೋಡಿ ಕೊಲೆಗೆ ಸ್ಕೆಚ್ ಹಾಕಿರೋ ಘಟನೆ. ಸುಲಭವಾಗಿ ಹಣ ಗಳಿಸೋದು ಮತ್ತು ಕೊಲೆ ಮಾಡೋದು ಹೆಂಗೆ ಅನ್ನೋದನ್ನು ಮೊಬೈಲಲ್ಲಿ ಚೆಕ್ ಮಾಡಿದ್ರಂತೆ ಇವರು, ಆನ್ಲೈನಲ್ಲಿ ಸರ್ಚ್ ಮಾಡಿದ್ರು. ಅದರ ಭಾಗವಾಗಿ ಗುರುತು ಪತ್ತೆ ಆಗದಂತೆ ಮುಖವಾಡ, ಗ್ಲೌಸ್ ಧರಿಸಿ ಎಲ್ಲ ಮನೆಗೆ ಬಂದರು. ಮನೆಯ ಹಿಂಬಾಗಿಲ ಮುಖಾಂತರ ನುಗ್ಗಿ 5 ದಿನಗಳ ಕಾಲ ಎಲ್ಲ ಪರಿಶೀಲನೆ ಮಾಡೋ ಪ್ರಯತ್ನ ಮಾಡಿದರು. ಮುಖವಾಡ ಜಾರಿದಾಗ ಪ್ರಾಂಶುಪಾಲೆ ಗುರುತಿಸಿದ್ರು. ಜೀವ ಉಳಿಸ್ಕೊಳ್ಳಿಸೋದಕ್ಕೆ ಕೃತ್ಯ ಎಸಗಿದ್ರು ಹಂತಕರು. ಸಾಕ್ಷ್ಯವನ್ನು ನಾಶಪಡಿಸೋದಕ್ಕೆ ರಕ್ತ ಸಿಕ್ತ ಬಟ್ಟೆಯನ್ನು ಹೂತು ಹಾಕಿ ಗೋವಾಕ್ಕೆಲ್ಲ ಇವ್ರು ಹೋಗೋ ಪ್ರಯತ್ನ ಆಗಿತ್ತು. ಇದು ಒಂದು ಬೆಳವಣಿಗೆ. ಈಗೆಲ್ಲದಕ್ಕಿಂತ ಹೆಚ್ಚಾಗಿ ಯೂಟ್ಯೂಬ್ ನೋಡಿ ಕೊಲೆ ಮಾಡಿದ್ರು ಅಥವಾ ಯಾರನ್ನು ನೋಡಿ ಕೊಲೆ ಮಾಡಿದ್ರು, ಏನಾಯಿತು ಎಲ್ಲವೂ ಕೂಡ ಹೌದು. ಇವತ್ತಿನ ಯುವ ಸಮುದಾಯ ಎಲ್ಲಿ ತನಕ ಹೋಗ್ತಾ ಇದೆ, ಅದು ಸೋಷಿಯಲ್ ಮೀಡಿಯಾ ಪ್ರಭಾವ ಆಗಿರ್ಬೋದು, ಮೊಬೈಲ್ ಪ್ರಭಾವ ಆಗಿರ್ಬೋದು, ಸಮಾಜದಲ್ಲಿ ಆಗ್ತಾ ಇರುವಂಥ ಅಹಿತಕರ ಘಟನೆಗಳಾಗಿರ್ಬೋದು, ಎಲ್ಲದರ ಪರಿಣಾಮ ಯುವ ಜನ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರ ನಾವು ನೈತಿಕತೆ, ಪ್ರಾಮಾಣಿಕತೆ, ಶಿಕ್ಷಣ ಕೊಟ್ಟಾಗ ಮಾತ್ರ ಸಾಧ್ಯ ಅನ್ನೋದು ಗೊತ್ತಾಗುತ್ತೆ. ನೋಡೋಣ ಈ ಪ್ರಕರಣದ ತನಿಖೆ ಎಲ್ಲಿಗಾಗುತ್ತೆ, ಏನಾಗುತ್ತೆ ಎನ್ನುವಂತ. ಇದರೊಂದಿಗೆ ಇವತ್ತಿನ ಜೈ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.